ನಮಸ್ತೆ, ಸಂಜಯ್ ಅಂತ ಮಾತಾಡ್ತಾ ಇರೋದು ಕೊಮ್ಮಘಟ್ಟ ಬಿ ಡಿ ಎ ಅಪಾರ್ಟ್ಮೆಂಟ್ನಿಂದ. ಕೊಮ್ಮಘಟ್ಟ ಬಿ ಡಿ ಎ ಅಪಾರ್ಟ್ಮೆಂಟ್ನಲ್ಲಿ ನಾವು 3 ಫೇಸಸ್ ಇದೆ. ಒಂದು NPKL ಅಂದರೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಫೇಸ್ 1. ಫೇಸ್ 1ನಲ್ಲಿ ನಾವು 3 BHK ಫ್ಲ್ಯಾಟ್ನ ಸೇಲ್ ಮಾಡ್ತಾ ಇದ್ದೀವಿ. ಇದ್ರದ್ದು ಸೂಪರ್ ಬಿಲ್ಟಪ್ ಏರಿಯಾ ಬಂದು 1400 ಸ್ಕ್ವೇರ್ ಫೀಟ್, ಬಿಲ್ಟಪ್ ಏರಿಯಾ ಬಂದು 1300 ಸ್ಕ್ವೇರ್ ಫೀಟ್ ಇದೆ, ಕಾರ್ಪೆಟ್ ಏರಿಯಾ ಬಂದು ನಿಮಗೆ 1200 ಸ್ಕ್ವೇರ್ ಫೀಟ್. ಸ್ಪೇಷಿಯಸ್ ಆಗಿದೆ ಫ್ಲ್ಯಾಟ್ಸು. 3 ಬೆಡ್ರೂಮ್ ಫ್ಲ್ಯಾಟ್ ಬಂದು ನಿಮಗೆ 65,20,000 ಆಗುತ್ತೆ. ಇನಿಷಿಯಲಿ ನಮ್ದು ಯಾವುದೇ ರೀತಿ ಫ್ಲ್ಯಾಟ್ ತೊಗೋಬೇಕಂದ್ರೂ 12% ಆಫ್ ದ ಪ್ರೈಸು ಇನಿಷಿಯಲಿ ಪೇ ಮಾಡಬೇಕು. ರಿಮೈನಿಂಗ್ ಪಾರ್ಟು ನಿಮಗೆ ಲೋನ್ ಆಗುತ್ತೆ. NPKL ಫೇಸ್ 1 ಬಂದು 3 BHK ಫ್ಲ್ಯಾಟು 1300 ಸ್ಕ್ವೇರ್ ಫೀಟು 65,20,000 ಆಗುತ್ತೆ. ಸಪೋಸ್ ಇಫ್ ಯು ಆರ್ ವಿಲ್ಲಿಂಗ್ ಟು ಬೈ ನಾರ್ತ್ ಆರ್ ಈಸ್ಟ್ ಫೇಸಿಂಗ್, ಯು ಹ್ಯಾವ್ ಟು ಪೇ 5% ಎಕ್ಸ್ಟ್ರಾ ಆಫ್ ದ ಫ್ಲ್ಯಾಟ್ ಪ್ರೈಸ್. ಅದಲ್ಲದೆ 5ನೇ ಫ್ಲೋರ್ ಮೇಲೆ ಹೋಗ್ತಾ ನಿಮಗೆ ಪ್ರತಿ ಫ್ಲೋರ್ಗೂ 25,000 ರುಪೀಸ್ ಫ್ಲೋರ್ ರೈಸಿಂಗ್ ಚಾರ್ಜಸ್ ಆ್ಯಡ್ ಆಗುತ್ತೆ. ಇದು NPKL ಫೇಸ್ 1 3 BHK ಫ್ಲ್ಯಾಟ್ನ ಫೀಚರ್. NPKL ಫೇಸ್ 2 ಬಂದು 2 BHK ಫ್ಲ್ಯಾಟ್ 1000 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಟ್ ಏರಿಯಾ ಹೊಂದಿದೆ. ಇದನ್ನು ನಾವು 53,85,000 ರೂಪಾಯಿಗೆ ಸೇಲ್ಸ್ ಮಾಡ್ತಾ ಇದ್ದೀವಿ. ರೈಟ್ ನೌ ವಿ ಆರ್ ಹ್ಯಾವಿಂಗ್ 360 ಯೂನಿಟ್ಸ್ ಆಫ್ 2 BHK ಫ್ಲ್ಯಾಟ್ಸ್. ಆ್ಯಂಡ್ ದೆನ್ ಫೇಸ್ 1 ನಾನು ಮೊದಲೇ ಹೇಳ್ದಂಗೆ 480 ಯೂನಿಟ್ಸ್ನ ನಾವು ಸೇಲ್ಗೆ ಇಟ್ಟಿದ್ದೀವಿ. ಇದಲ್ಲದೆ 900 ಸ್ಕ್ವೇರ್ ಫೀಟ್ ಕೊಮ್ಮಘಟ್ಟ NPKL ಫೇಸ್ 3ನಲ್ಲಿ 360 ಫ್ಲ್ಯಾಟ್ಸು 2 BHK 900 ಸ್ಕ್ವೇರ್ ಫೀಟ್ ಅಟ್ ದ ರೇಟ್ ಆಫ್ ಜಸ್ಟ್ 48,70,000. ನಮ್ಮ ಪ್ರಾಜೆಕ್ಟ್ ಬಂದು ಚಲಘಟ್ಟ ಮೆಟ್ರೋ ಸ್ಟೇಷನಿಂದ 1.5 ಕಿಲೋಮೀಟರ್ ಫಾರಲ್ಲಿದೆ. ರೈಟ್ ನೌ ಡಬಲ್ ರೋಡ್ ಕೂಡ ಹ್ಯಾಪ್ನಿಂಗ್ ಆಗ್ತಿದೆ ಫ್ರಮ್ ಕೊಮ್ಮಘಟ್ಟ ಮೆಟ್ರೋ ಸ್ಟೇಷನ್ ಟು ಚಲಘಟ್ಟ ಮೆಟ್ರೋ ಸ್ಟೇಷನ್, ಪೆರಿಫೆರಲ್ ರಿಂಗ್ ರೋಡ್. ಈ ರೋಡ್ ಆಯಿತು ಅಂದರೆ ಕಂಪ್ಲೀಟ್ 80 ಫೀಟ್ ರೋಡಲ್ಲಿ ನೀವು ಚಲಘಟ್ಟ ಮೆಟ್ರೋ ಸ್ಟೇಷನ್ನ ಯು ಕ್ಯಾನ್ ರೀಚ್ ಈಸಿಲಿ. ಅದರಲ್ಲಿ ಯಾವುದೇ ರೀತಿಯಾದಂಥ ನಿಮಗೆ ಗೊಂದಲಗಳು ಆ ಥರದ್ದಿರಲ್ಲ. ಊರಲ್ಲಿ ಈಗ ಬರ್ತಾ ಇರೋಂಥ ಕನ್ವೀನಿಯೆಂಟ್ಗಿಂತ ಇನ್ ಫ್ಯೂಚರ್ ಈ ಪ್ರೋಗ್ರೆಸಿವು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಿ ಡಿ ಎಲಿ ಫ್ಲ್ಯಾಟ್ನ ಇನ್ವೆಸ್ಟ್ ಯಾಕಪ್ಪ ಮಾಡಬೇಕು ಅನ್ನೋದು ಕ್ವಶನ್ಸು ತುಂಬ ಜನದಲ್ಲಿರುತ್ತೆ. ನಮ್ಮ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡೋದು ಫಸ್ಟ್ ಪಾರ್ಟ್ ವೆರಿ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಇನ್ ಕೇಸ್ ಆಫ್ ಪೇಪರ್ಸ್ ವಾಟ್ ಎವರ್ ದ ಥಿಂಗ್ಸ್ ಆ್ಯಂಡ್ ಆಲ್. ಅದಲ್ಲದೆ ಇಫ್ ಯು ಆರ್ ಕಂಪೇರ್ಡ್ ವಿತ್ ಸಮ್ ಅದರ್ ಸೆಕ್ಟರ್ಸ್ ಆಫ್ ಅಪಾರ್ಟ್ಮೆಂಟ್, BDA has given 30% ಅನ್ಡಿವಿಡೆಂಡ್ ಶೇರ್ಸ್ ಟು ಅವರ್ ಕಸ್ಟಮರ್ಸ್. ಸಪೋಸ್ ನೀವು 1000 ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯಾ ಓನರ್ ಆಗಿದ್ದೀರಾ ಅಂದರೆ ಈ UDS 300 ಸ್ಕ್ವೇರ್ ಫೀಟ್ ಅಟ್ ಎಂಡ್ ಆಫ್ ದ ಡೇ ನಿಮ್ಮ ಇದರಲ್ಲಿ ಖಾಲಿ ಪ್ಲಾಟ್ ಜಾಗ ಸಿಗುತ್ತೆ. ಇದು ವೆರಿ ಗುಡ್ ನಂಬರ್. ಇನ್ನು ಬೇರೆ ಸೆಕ್ಟರ್ಸ್ಗಳು ನಿಮ್ಗೆ 12-15% UDS ಅಷ್ಟೇ ಇರುತ್ತೆ. BDA ಹ್ಯಾಸ್ ಗಿವನ್ ವೆರಿ ಬ್ಯೂಟಿಫುಲ್ ಅನ್ಡಿವಿಡೆಂಡ್ ಶೇರ್ಸ್. ಅದಲ್ಲದೆ ನಮ್ಮ ಕೊಮ್ಮಘಟ್ಟ NPKL ಫೇಸ್ 1, ಫೇಸ್ 2, ಫೇಸ್ 3 ಇಷ್ಟೂ ವಿ ಆರ್ ಕನ್ಸ್ಟ್ರಕ್ಟಿಂಗ್ ಥ್ರೂ ಕಂಪ್ಲೀಟ್ ಕಾಂಕ್ರೀಟ್ ಆ್ಯಂಡ್ ಸ್ಟೀಲ್. ಸೊ ದ ಡ್ಯೂರಬಿಲಿಟಿ ಆಫ್ ದ ಬಿಲ್ಡಿಂಗ್ ಈಸ್ 90 ಇಯರ್ಸ್. ಆ 90 ಇಯರ್ಸ್ ಆದಮೇಲೆ ನಾನು ಹೇಳಿದ UDS ಈ ಥರ ಇಶ್ಯೂ ಆಗುತ್ತೆ. ಅದಲ್ಲದೆ ಇದು ಬಂದು ಕಂಪ್ಲೀಟ್ ಸೆಸ್ಮಿಕ್ ಟೆಕ್ನಾಲಜಿಲಿ ಕಟ್ಟಿರೋಂಥ ಬಿಲ್ಡಿಂಗು. ಏನಪ್ಪ ಸೆಸ್ಮಿಕ್ ಟೆಕ್ನಾಲಜಿ ಅಂದರೆ ಭೂಕಂಪ ಆ ಥರದ್ದೇನೋ ಒಂದು ವೇರಿಯೇಷನ್ ಆಯಿತು ಅಂದ್ರೂ ಯಾವುದೇ ರೀತಿ ಒಂದು ಬ್ಲಾಕಿಂದ ಇನ್ನೊಂದು ಬ್ಲಾಕ್ಗೆ ಕ್ರಾಕ್ ಬರೋದು ಈ ಥರದ್ದು ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಆಗಲ್ಲ. ರೈಟ್ ನೌ ವಿ ಆರ್ ಹ್ಯಾವಿಂಗ್ 5 ಬೋರ್ವೆಲ್ಸ್ ಇನ್ ಕೊಮ್ಮಘಟ್ಟ ಫೇಸ್ 1 ಆ್ಯಂಡ್ ಫೇಸ್ 2. STP ವ್ಯವಸ್ಥೆ ಇದೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ, DG ಏರಿಯಾ ಇದೆ, 2.5 ಎಕರೆ CA ಸಿವಿಕ್ ಅಮ್ಯುನಿಟೀಸ್. ಇಲ್ಲಿ ನಮ್ಮದೊಂದು ಕ್ಲಬ್ ಹೌಸ್, ಇವೆಂಟ್ ಹಾಲ್, 4 ಬೇಸಿಕ್ ನೀಡ್ಸ್ ಶಾಪ್ಸ್ ಬರ್ತಾ ಇದೆ, ಒಂದು ಚೈಲ್ಡ್ ಪ್ಲೇ ಏರಿಯಾ ವಿತ್ 20-25 ಕುಂಟೆಯಷ್ಟು ಚೈಲ್ಡ್ ಪ್ಲೇ ಏರಿಯಾ ಬರ್ತಾ ಇದೆ. ಒನ್ ಆಫ್ ದ ಹ್ಯೂಜ್ ಎನಾರ್ಮಸ್ ಸ್ಪೇಸ್. ಇಲ್ಲಿ ನಮ್ಮದು NPKL ಲೇಔಟಲ್ಲಿ ಖಾಲಿ ಸೈಟೇ 10,000 ಪರ್ ಸ್ಕ್ವೇರ್ ಫೀಟ್ ಇವಾಗ ರನ್ನಿಂಗ್ ಆಗ್ತಾ ಇರೋದು. ನಾವು ಕೊಡ್ತಾ ಇರೋದು 5,400 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಅಷ್ಟೇ ಬೀಳುತ್ತೆ. ನಮ್ಮ ಕಸ್ಟಮರ್ ರಿಯಾಕ್ಷನ್ ನೀವು ಹೇಳ್ತೀರಾ ಅಂದರೆ ನಾನು ಪ್ರತಿದಿನ ನಮ್ಮ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಒಂದು ದಿನಕ್ಕೆ 50ರಿಂದ 60 ಕಸ್ಟಮರ್ ಬರ್ತಾರೆ. ಆನ್ ಆನ್ ಆವ್ರೇಜ್ ಯೂಶ್ವಲಿ ವಿ ಆರ್ ಬುಕಿಂಗ್ 10 to 15 ಫ್ಲ್ಯಾಟ್ಸ್ ಪರ್ ಎ ಡೇ. ವೆನ್ ದ ಪ್ರಾಜೆಕ್ಟ್ ಓಪನ್ ವಿ ವಿಲ್ ಬುಕ್ ಇನ್ ಸಿಂಗಲ್ ಡೇ 50ರಿಂದ 60 ಫ್ಲ್ಯಾಟು ಒಂದೇ ದಿನದಲ್ಲಿ ಬುಕ್ ಆಗಿತ್ತು. ರೈಟ್ ನೌ ನಮ್ಮ 3 BHK ಫ್ಲ್ಯಾಟ್ನಲ್ಲಿ 480 ಫ್ಲ್ಯಾಟಲ್ಲಿ 200 ಸೋಲ್ಡ್ ಔಟ್ ಆಗಿದೆ. 2 BHK 1000 ಸ್ಕ್ವೇರ್ ಫೀಟ್ ಫ್ಲ್ಯಾಟಲ್ಲಿ 360 ಫ್ಲ್ಯಾಟಲ್ಲಿ ಆಲ್ರೆಡಿ ವಿ ಆರ್ ರೀಚಿಂಗ್ 200 ಫ್ಲ್ಯಾಟ್ಸ್. ರಿಮೈನಿಂಗ್ ಇನ್ 160 ಅಷ್ಟೇ ಫ್ಲ್ಯಾಟ್ಸ್ ಇದೆ. ನೀವು ಬೇಗ ಬಂದರೆ ಇವತ್ತು ನೋಡಿ ನಾರ್ತ್ ಫೇಸ್ ಏನೋ ಸಪೋಸ್ ನನ್ನ ಕಸ್ಟಮರ್ಸ್ದೆಲ್ಲ ಒಂದು ಕಾಮನ್ ಕಂಪ್ಲೇಂಟ್ ಏನಪ್ಪ ಅಂದರೆ ಈಗ ನಾರ್ತ್ ಅಥವಾ ಈಸ್ಟ್ ಮನೆ ಇವತ್ತು ನೋಡಿರ್ತಾರೆ, ಒಳ್ಳೆ ಗಾಳಿ ಬೆಳಕಿರುತ್ತೆ, ಅದಿನ್ನು 10 ನಿಮಿಷದಲ್ಲಿ ಬುಕ್ ಆಗ್ತಾ ಇರುತ್ತೆ. ಸೊ ನೀವು ಇಮಿಡಿಯೇಟಾಗಿ ಆನ್ಲೈನ್ ಥ್ರೂ ಬುಕ್ ಮಾಡೋದು ವೆರಿ ವೆಲ್ ಆ್ಯಂಡ್ ಗುಡ್. ಆಮೇಲೆ ಆನ್ಲೈನ್ ಬುಕ್ ಮಾಡೋದು ನೀವು ಯಾವುದೂ ಯೋಚನೆ ಮಾಡೋಂಥದ್ದಿಲ್ಲ. ಯು ಆರ್ ಪೇಯಿಂಗ್ ದ ಅಮೌಂಟ್ ಟು ದ ಕಮಿಷನರ್ BDA ಬ್ಯಾಂಗ್ಳೂರು ಕರ್ನಾಟಕಗೆ. ಯಾವುದೇ ರೀತಿ ಇಶ್ಯೂಸ್ ಇರಲ್ಲ. ಈ ಪ್ರಾಜೆಕ್ಟ್ನ ನೀವು ತೊಗೋತೀರ ಅಂದರೆ ಆ್ಯಸ್ ಯುವರ್ ವೆಲ್ ವಿಷರ್ ಇಟ್ಸ್ ಎ 1 crore ಪ್ಲಸ್ ಪ್ರಾಜೆಕ್ಟ್ ವಿತಿನ್ 2 years. ಒಟ್ಟು ನಾನು 54 ಲಕ್ಷದ ಹೇಳ್ತಾ ಇದ್ದೀನಿ. ನಮ್ಮ ಪ್ರಾಪರ್ಟಿಗೆ ಆಲ್ರೆಡಿ ವಿತಿನ್ 6 months ವಿ ಆರ್ ಸೆಲ್ಲಿಂಗ್ 700 ಫ್ಲ್ಯಾಟ್ಸ್ ಇಸ್ ವೆರಿ ಗುಡ್ ನಂಬರ್ ಇನ್ ಕೊಮ್ಮಘಟ್ಟ.
ಈ 6 ಮಂತ್ಸ್ ಆದಮೇಲೆ ನಮ್ಮ ಫ್ಲ್ಯಾಟ್ಸ್ ತೊಗೊಂಡ್ಮೇಲೆ ನಮ್ಮದು ಫ್ಲ್ಯಾಟ್ ನಮ್ಮ ಕೈಯಿಂದ ಬಿಟ್ಟೋದ್ಮೇಲೆ ನಿಮ್ಮ ರೀಸೇಲ್ ವ್ಯಾಲ್ಯೂ ಕೂಡ ವೆರಿ ವೆಲ್ ಆ್ಯಂಡ್ ಗುಡ್. ಬಾಡಿಗೆ ಅಂತ ಬಂದಾಗ ಇಲ್ಲಿ ನಿಯರೆಸ್ಟ್ ಲೊಕೇಶನ್ಸ್ ಟೊಯೋಟಾ ಇದೆ ಮತ್ತು ಮದರ್ಸನ್ ಇದೆ. ಮದರ್ಸನ್ 7-8 ಸಾವಿರ ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೆ. ಹಿಂಗಾಗಿ ಬಾಡಿಗೆ ನೆಕ್ಸ್ಟ್ ಇನ್ ಫ್ಯೂಚರ್ ಬಾಡಿಗೆ ಕೊಡ್ತೀವಿ ಅಂದರೂ ಇದು ಒನ್ ಆಫ್ ದ ಪ್ರೈಮ್ ಲೊಕೇಶನ್. ಮತ್ತು ನಮ್ಮ ಕಸ್ಟಮರ್ ರೆಸ್ಪಾನ್ಸ್ ಅಂತೂ ವೆರಿ ಬ್ಯೂಟಿಫುಲ್. 20 ಕಸ್ಟಮರ್ ಆನ್ ಆನ್ ಆವ್ರೇಜ್ ಬಂತು ಅಂದರೆ ಮೋರ್ ಆರ್ ಲೆಸ್ 11 to 12 ಪೀಪಲ್ಸ್ ವಿಲ್ ಡೆಫಿನೆಟ್ಲಿ ಬುಕ್ ಅವರ್ ಫ್ಲ್ಯಾಟ್. ಯಾರ್ದು ಫಿನಾನ್ಷಿಯಲಿ ಸ್ವಲ್ಪ ರೇಂಜ್ ಆಫ್ ಇದು ಕಮ್ಮಿ ಇತ್ತೋ ವಿ ಆರ್ ಹ್ಯಾವಿಂಗ್ ಆಲೂರು, ಗುಂಜೂರು ಆ್ಯಂಡ್ ಹುಣ್ಣಿಗೆರೆ ಫ್ಲಾಟ್ಸ್ ಅಟ್ ದ ರೇಟ್ ಆಫ್ ಜಸ್ಟ್ 14 lakh. ಆ 14 ಲಕ್ಷದ ಫ್ಲ್ಯಾಟ್ ತೊಗೊಳಕ್ಕೆ ನೀವು ಜಸ್ಟ್ 2 ಲಕ್ಷ ಕಟ್ಟಬೇಕು, ರಿಮೈನಿಂಗ್ ಪಾರ್ಟ್ ನಿಮಗೆ ಲೋನ್ ಆಗುತ್ತೆ. ಹುಣ್ಣಿಗೆರೆ ಬಂದು ವಿಲ್ಲಾಸ್ ಇದೆ, 3 BHK ಇಂಡಿವಿಜುವಲ್ ವಿಲ್ಲಾ ಬಂದು 90 ಲಕ್ಷ 1600 ಸ್ಕ್ವೇರ್ ಫೀಟ್ ಏರಿಯಾ ಹೊಂದಿರೋಂಥ 3 BHK ವಿಲ್ಲಾ. 4 BHK ವಿಲ್ಲಾ ಬಂದು 1,26,00,000 1848 ಸ್ಕ್ವೇರ್ ಫೀಟ್ ಹೊಂದಿದೆ. ಕಡಿಮಿಣಿಕೆ ಈಗ ಆಲ್ರೆಡಿ ನನ್ನ ಸ್ನೇಹಿತರು ಮಾತಾಡಿರ್ತಾರೆ. 1500 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಟ್ ಏರಿಯಾ ಇರುವಂತಹ ಸ್ಪೇಷಿಯಸ್ ಮನೆ ವಿ ಆರ್ ಗಿವಿಂಗ್ ಫಾರ್ 64 lakh. ನಮ್ಮದು ಆಪ್ಷನ್ಸ್ ಇದೆ. ವೆನ್ ಎವರ್ ಯು ಆರ್ ವಿಸಿಟ್ ಅವರ್ ಕೊಮ್ಮಘಟ್ಟ ಸೈಟ್ ವಿ ವಿಲ್ ಟೀಚ್ ಯು. ಬರೀ ಕೊಮ್ಮಘಟ್ಟ ಬಿಟ್ಟು ನಿಮ್ಗೆ ಏನೇನಿದೆ, ಎಲ್ಲೆಲ್ಲಿ ನಿಮಗೆ ಲೊಕ್ಯಾಲಿಟಿ ಹತ್ರ ಆಗ್ಬೋದು. BDA ಫ್ಲ್ಯಾಟ್ಸ್ ದ ಪ್ರೋಸೆಸ್ ಆಫ್ ಬುಕಿಂಗ್ ರೈಟ್ ನೌ ಈಸ್ ಇನ್ ಯುವರ್ ಫಿಂಗರ್ ಟಿಪ್ ಓನ್ಲಿ. ಹೆಂಗಪ್ಪ ಅಂದರೆ ಇನಿಷಿಯಲಿ ನೀವು ಫಸ್ಟ್ ಸೈಟ್ ವಿಸಿಟ್ ಮಾಡಿರ್ತೀರ. ವಿಚ್ ಎವರ್ ದ ಫ್ಲ್ಯಾಟ್ಸ್ ಅವೈಲಬಲ್ ಯು ವಿಲ್ ಗೆಟ್ ಥ್ರೂ ವೆಬ್ಸೈಟ್. BDA ಫ್ಲ್ಯಾಟ್ಸ್ ಅಂತ ಕ್ರೋಮಲ್ಲಿ ಸರ್ಚ್ ಮಾಡಿದ್ರೆ ನಮ್ಮದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿಂದನೇ ನೀವು ಇನಿಷಿಯಲ್ ಅಮೌಂಟ್ ಪೇ ಮಾಡಬೇಕು. ದ ಪ್ರೋಸೆಸ್ ಆಫ್ ಬುಕಿಂಗ್ ಏನಪ್ಪ ಅಂದರೆ ಇನಿಷಿಯಲಿ ಯು ಹ್ಯಾವ್ ಟು ಪೇ 8,15,000 ಇನ್ ಫೇವರ್ ಆಫ್ ದ ಕಮಿಷನರ್ BDA ಬೆಂಗಳೂರು. ಇದು ಬಂದು 3 BHK ಬಗ್ಗೆ. ಯಾವುದೇ ಫ್ಲ್ಯಾಟ್ ತೊಗೊಳ್ಳಿ 12.5% ಆಫ್ ದ ಫ್ಲ್ಯಾಟ್ ರೇಟ್ನ ನೀವು ಇನಿಷಿಯಲಿ ಪೇ ಮಾಡಬೇಕಾಗತ್ತೆ. ಪೇ ಮಾಡಿದ ನಂತರ ಯು ಹ್ಯಾವ್ ಟು ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಫಾರ್ಮ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅಲಾಂಗ್ ವಿತ್ ಯುವರ್ 2 ಫೋಟೋಸ್. ಇದಿಷ್ಟು ಡಾಕ್ಯುಮೆಂಟ್ನ BDA ಆಫೀಸ್ಗೆ ನೀವು ಸಬ್ಮಿಟ್ ಮಾಡಿದ್ಮೇಲೆ ವಿತಿನ್ 15 to 20 ವರ್ಕಿಂಗ್ ಡೇಸಲ್ಲಿ ನಿಮ್ಮ ಕೈಗೆ ಅಲಾಟ್ಮೆಂಟ್ ಲೆಟರ್ NOC ಬರುತ್ತೆ. ಅಲಾಟ್ಮೆಂಟ್ NOC ಬೇಸ್ಡ್ ಆನ್ ಅವರ್ BDA ಅಲಾಟ್ಮೆಂಟ್ ಆ್ಯಂಡ್ NOC ಯು ವಿಲ್ ಗೆಟ್ ಎ ಲೋನ್ ವಿಚ್ ಎವರ್ ದ ಬ್ಯಾಂಕ್ ಯು ನೀಡ್. ನಾವು ನಮ್ಮ ಅಲಾಟ್ಮೆಂಟ್ NOCಗೆ ಎಲ್ಲ ಬ್ಯಾಂಕ್ಗಳು ಲೋನ್ ಕೊಡೋಕ್ಕೆ ತುಂಬ ಇಂಟ್ರೆಸ್ಟ್ ಆಗಿ ಈಸಿಯಾಗಿ ಇಟ್ ವೆರಿ ರಿಲಯಬಲ್ ಟು ಗೆಟ್ ಎ ಲೋನ್ ಫ್ರಮ್ ಫಾರ್ BDA ಪ್ರಾಪರ್ಟಿ. ಅದಲ್ಲದೆ ಸಪೋಸ್ ನೀವು ಯಾವುದೇ ರೀತಿ ಹಿಂದುಳಿದ ವರ್ಗ SC ST ಕ್ಯಾಟಗರಿಗೆ ಏನಾದರೂ ಬಂತು ಅಂದರೆ ಜಸ್ಟ್ 5% ಆಫ್ ದ ಫ್ಲ್ಯಾಟ್ ರೇಟ್. ಈಗ 50 ಲಕ್ಷ ಪ್ರಾಪರ್ಟಿ ಅಂದರೆ ನೀವು 5% ಅಷ್ಟೇ ಅಮೌಂಟ್ ಕಟ್ಟಿದ್ರೂ ಸಾಕು, ನಾವು ನಿಮ್ಗೆ ಅಲಾಟ್ಮೆಂಟ್ NOC ಇಶ್ಯೂ ಮಾಡ್ತೀವಿ. ಬೇಸ್ಡ್ ಆನ್ ಅವರ್ ಅಲಾಟ್ಮೆಂಟ್ NOC ನಿಮ್ಗೆ ಯಾವುದೇ ಬ್ಯಾಂಕ್ ಹೋದರೂ ಯು ವಿಲ್ ಗೆಟ್ ಲೋನ್ ಈಸಿಲಿ. ಲೋನ್ ಆದ ನಂತರ ನಿಮ್ಮದು ಏನು ಲೋನ್ ಅಮೌಂಟ್ ಇದೆ ಅದನ್ನು ನಮಗೆ ಸಬ್ಮಿಟ್ ಮಾಡ್ತೀರಾ. ವಿತಿನ್ 10 to 15 ವರ್ಕಿಂಗ್ ಡೇಸಲ್ಲಿ ಸೇಲ್ ಡೀಡ್ ಆಗುತ್ತೆ. ಅದಾದ ಒಂದು 4 ರಿಂದ 5 ದಿನದಲ್ಲಿ ನಿಮ್ಮ ಪ್ರಾಪರ್ಟಿ ರಿಜಿಸ್ಟರ್ ಆಗುತ್ತೆ. ಅದು ನೆಕ್ಸ್ಟ್ ಡೇಗೆ ನಾವು PC ಕಾಪಿ ಇಶ್ಯೂ ಮಾಡ್ತೀವಿ. ಲೇಟ್ರ್ ಆನ್ ಯು ಹ್ಯಾವ್ ಟು ಕಮ್ ಅವರ್ ಫ್ಲ್ಯಾಟ್, ವಿ ವಿಲ್ ಹ್ಯಾಂಡ್ ಓವರ್ ದ ಫ್ಲ್ಯಾಟ್ ವಿತ್ ವೆರಿ ಬ್ಯೂಟಿಫುಲ್ ಥಿಂಗ್ಸ್ ಆ್ಯಂಡ್ ದೆನ್ ಒಂದೊಳ್ಳೆ ಹೈಜೆನಿಕ್ ಆಗಿ ನಿಮ್ಮ ಫ್ಲ್ಯಾಟ್ನ ಕ್ಲೀನ್ ಮಾಡಿ ಯಾವುದೇ ರೀತಿ ಇಶ್ಯೂಸ್ ಇದೆ ಅಂತೇನೋ ಅಂದರೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಿ ನಮ್ಮ ಕಸ್ಟಮರ್ಗೆ ಪ್ರಾಪರ್ಟಿನ ಹ್ಯಾಂಡ್ ಓವರ್ ಮಾಡ್ತೀವಿ. ಪ್ರಾಪರ್ಟಿ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ದಿಸ್ ಆಲ್ ಆರ್ ರೆಡಿ ಟು ಮೂವ್. ಆಮೇಲೆ ಇವತ್ತಿನ ಮಾರ್ಕೆಟ್ ರೇಟ್ ಈಗ ಪ್ರೈವೇಟ್ ಸೆಕ್ಟರ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ವಿ ಆರ್ ಮೈಟ್ ಬಿ 30 to 35% ಲೆಸರ್ ದ್ಯಾನ್ ಮಾರ್ಕೆಟ್ ವ್ಯಾಲ್ಯೂ. ಸಪೋಸ್ ದೇ ಆರ್ ಸೆಲ್ಲಿಂಗ್ 1 crore, ವಿ ಆರ್ ಸೆಲ್ಲಿಂಗ್ ಫಾರ್ 70 lakhs ಓನ್ಲಿ. ಆ್ಯಂಡ್ ದೆನ್ ನಮ್ಮ ಪ್ರಾಜೆಕ್ಟು ಎಲ್ಲೆಲ್ಲಿದೆಯೋ ಅದೆಲ್ಲದಕ್ಕೂ ಪ್ರಾಪರ್ ರೋಡ್ ಕನ್ವಿನಿಯೆಂಟ್ ಇದೆ. ಸ್ಕೂಲ್, ಕಾಲೇಜ್ ಈ ಥರ ಫೆಸಿಲಿಟೀಸ್ ಅಂತೂ ಇಟ್ಸ್ ಎ ವೆರಿ ಬ್ಯೂಟಿಫುಲ್. 15 ರಿಂದ 20 ಬಸ್ ಆಲ್ರೆಡಿ ಈ ಅಪಾರ್ಟ್ಮೆಂಟ್ಗೆ ಬರ್ತಾ ಇದೆ. ಆಲ್ರೆಡಿ 5 to 6 years ಬ್ಯಾಕ್ ವಿ ಸೋಲ್ಡ್ ಕೊಮ್ಮಘಟ್ಟ phase 1 ಆ್ಯಂಡ್ phase 2 ಪ್ರಾಜೆಕ್ಟ್. ಅಲ್ಲಿ ಆಲ್ರೆಡಿ ನಮ್ಮದು 800 ಮನೆ ಇರೋ ಕಾರಣದಿಂದ ದಿನ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ 15 ಸ್ಕೂಲ್ ಬಸ್ಗಳು ಬರುತ್ತೆ. ಇನ್ನು ಹಾಸ್ಪಿಟಾಲಿಟಿ ವಿಚಾರಕ್ಕೆ ಬಂದಾಗ ವಿ ಆರ್ ಹ್ಯಾವಿಂಗ್ ಜಸ್ಟ್ 1.5 kilometer ಫಾರಲ್ಲಿ ರಾಜರಾಜೇಶ್ವರಿ ಮೆಡಿಕಲ್ ಹಾಸ್ಪಿಟಲ್ ಇದೆ. ನೈಸ್ ರೋಡ್ ಏನಾದರೂ ನೀವು ಬನ್ನೇರ್ಘಟ್ಟ ಟ್ರಾವೆಲ್ ಮಾಡ್ತೀವಿ, ಮೆಜೆಸ್ಟಿಕ್ ಟ್ರಾವೆಲ್ ಮಾಡ್ತೀವಿ, ವಿಜಯನಗರ ಹೋಗ್ತೀವಿ ಅಂದರೆ ನೈಸ್ ರೋಡ್ ಅಪ್ರಾಪ್ರಿಯೇಟ್ ವೆರಿ 1 kilometer ನೈಸ್ ರೋಡ್ ಜಾಯ್ನ್ ಆಗ್ತೀರಾ. ಮೈಸೂರು ಬ್ಯಾಂಗ್ಳೂರು ಹೈವೇ ಡಬಲ್ ರೋಡ್ ಹತ್ತೋದು ಕೂಡ ನಮ್ಮ ಪಾಯಿಂಟ್ ಆಫ್ ಕಾಂಟ್ಯಾಕ್ಟಿಂದನೇ ಸ್ಟಾರ್ಟ್ ಆಗುತ್ತೆ. ಮೆಟ್ರೋ ಸ್ಟೇಷನ್ ಕೂಡ 1.5 kilometer ಇದೆ. ಇದೆಲ್ಲದಕ್ಕೂ ಕನ್ವಿನಿಯೆಂಟ್ ಆಗುವಂಗೆ ಪೆರಿಫರಲ್ ರಿಂಗ್ ರೋಡ್ ಡಬಲ್ ರೋಡ್ ಬರ್ತಾ ಇದೆ. ಫ್ರಮ್ ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ಗೇಟಿಂದ ಚಲಘಟ್ಟ ಮೆಟ್ರೋ ಸ್ಟೇಷನ್ ಪಕ್ಕಕ್ಕೆ ಬರೋಂಗೆ ಬ್ಯೂಟಿಫುಲ್ ರೋಡ್ ಬರ್ತಾ ಇದೆ, ಪೆರಿಫರಲ್ ರಿಂಗ್ ರೋಡ್ ಬರ್ತಾ ಇದೆ. ಆ ರೋಡೆಲ್ಲ ನಿಮಗೆ ಕನ್ವಿನಿಯೆಂಟ್ ಆಯಿತು ಅಂದರೆ ಈ ಪ್ರಾಪರ್ಟಿ ವ್ಯಾಲ್ಯೂ ಎಕ್ಸಾಕ್ಟ್ಲಿ ಮೋರ್ ದ್ಯಾನ್ ಎ ಕ್ರೋರ್. ಅದಲ್ಲದೆ ನಮ್ಮ ಪ್ರಾಪರ್ಟಿದು ನೆಕ್ಸ್ಟ್ 31st March ಆನ್ವರ್ಡ್ಸ್ ವಿ ಆರ್ ಹೈಕ್ ದ ಪ್ರೈಸ್ ಅಪ್ ಟು 10 lakhs. ಸೊ ಟು ಆಲ್ ಅವರ್ ಲೌಡ್ ಕಸ್ಟಮರ್ಸ್
ಪ್ಲೀಸ್ ಕಮ್ ಅರ್ಲಿ ಆ್ಯಂಡ್ ಬುಕ್ ದ ಫ್ಲ್ಯಾಟ್ ಈಸ್ ಎ ವೆರಿ ವೆಲ್ ಆ್ಯಂಡ್ ಗುಡ್ ಟು ಯು. ಯಾಕಂದರೆ 31st ಮಾರ್ಚ್ ಮುಗಿದ ನಂತರ ನಮ್ಮದೆಲ್ಲ ಪ್ರಾಪರ್ಟಿ ಮೇಲೂ 5-10 ಲಕ್ಷ ರೂಪಾಯಿ ಬೆಲೆನ ನೀವು ಜಾಸ್ತಿ ಕೊಡಬೇಕಾಗತ್ತೆ. ಆ ಸನ್ನಿವೇಶಗಳಿಗೆ ನಮ್ಮ ಕಸ್ಟಮರ್ಸ್ ಯಾರು ಒಳಗಾಗಬಾರ್ದು. ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಫ್ಲ್ಯಾಟ್ನ ಬುಕ್ ಮಾಡಿದ್ರೆ ತುಂಬ ಒಳ್ಳೆಯದು. ನಮ್ಮ ಆಲ್ ಓವರ್ ಬ್ಯಾಂಗ್ಳೂರ್ ಅಂತ ಬಂದಾಗ ಪ್ರತಿದಿನ 25-30 ಫ್ಲ್ಯಾಟ್ ಅಂತೂ ನಾವು ಈಸಿಲಿ ವಿ ವಿಲ್ ಸೇಲ್. ಸೊ ಕನ್ಸ್ಟ್ರಕ್ಷನ್, ಇನ್ನೊಂದು ವಾಟ್ ಎವರ್ ದ ಮೆಟೀರಿಯಲ್ಸ್ ವಿ ಆರ್ ಯೂಸಿಂಗ್, ವಾಟ್ ಎವರ್ ದ ಲಿಫ್ಟ್ ವಿ ಆರ್ ಯೂಸಿಂಗ್, ನಾವು ಪ್ರತಿ ಅಪಾರ್ಟ್ಮೆಂಟ್ಗೆ ಎಂಟ್ರೆನ್ಸ್ ಗೇಟಿಂದ ಹಿಡಿದು ಕಂಪ್ಲೀಟ್ ನಮ್ಮದು ಲಿಫ್ಟ್ ಎಲ್ಲ ಬಂದು ಜಾನ್ಸನ್ ಕಂಪ್ನಿ ಲಿಫ್ಟ್ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಸರ್ವಿಸ್ ಲಿಫ್ಟ್ ಇದೆ, ಒಂದು ಪ್ಯಾಸೆಂಜರ್ ಲಿಫ್ಟ್ ಇದೆ. ಅದಲ್ಲದೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ 8-10 ಪಾಯಿಂಟ್ ಮಾಡಿದ್ದೀವಿ. ಚೈಲ್ಡ್ ಪ್ಲೇ ಏರಿಯಾ ನಿಮಗೆ ಯಾವುದೇ ಅಪಾರ್ಟ್ಮೆಂಟಲ್ಲೂ ಇಷ್ಟು ಸ್ಪೇಷಿಯಸ್ ಆಗಿ ಕೊಡಲ್ಲ. 25-30 ಗುಂಟೆ ಜಸ್ಟ್ ಚೈಲ್ಡ್ ಪ್ಲೇ ಏರಿಯಾ ವಿತ್ ಪಾರ್ಕ್ ಬರ್ತಾ ಇದೆ. ಅದಲ್ಲದೆ ಒಂದು ವಿಶಾಲವಾದಂಥ ನಿಮಗೊಂದು ಇವೆಂಟ್ ಹಾಲ್ ಮತ್ತು 4-5 ಬೇಸಿಕ್ ನೀಡ್ ಶಾಪ್ಸ್ ಎಲ್ಲ ಬರ್ತಾ ಇದೆ. ಬ್ಯಾಂಕ್, ನಮ್ಮದು ಸಿ ಎ ಏರಿಯಾ ಅಂತ ಬಂದು ಬ್ಯಾಂಕ್ ಕೂಡ ಒಂದು ಇಲ್ಲಿ ಪರ್ಮಿಷನ್ ಕೊಡ್ತಾ ಇದ್ದೀವಿ. ನಿಮ್ಮ ಒಂದೇ ಒಂದು ಆವರಣದಲ್ಲಿ ನಿಮ್ಗೆ ಎಲ್ಲ ರೀತಿಯಾದಂಥ ಮೂಲಭೂತ ಏನೇನು ಬೇಕಾಗುತ್ತೆ, ಹಾಲು, ದಿನಸಿ, ತರಕಾರಿ, ಸ್ಕೂಲ್ಸ್ ಅಂತೂ ನಮ್ಗೆ ವೆರಿ ನಿಯರೆಸ್ಟ್ ಇದೆ. ಬ್ಯಾಂಗ್ಳೂರು ಮೈಸೂರು ರೋಡು, ಇಂಡಸ್ಟ್ರಿಯಲ್ ಏರಿಯಾ, ಈ ಥರ ಎಲ್ಲ ಗಮನಗಳನ್ನ ನೀವು ಇಟ್ಕೊಂಡ್ರೆ ಇಫ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಕೊಮ್ಮಘಟ್ಟ ಆರ್ ಕಣ್ಮಿಣಿಕೆ ಇಸ್ ಎ ವೆರಿ ಪ್ರೈಮ್ ಪ್ರಾಜೆಕ್ಟ್. ನಿಮಗೆ ಇವತ್ತು ಇನ್ವೆಸ್ಟ್ಮೆಂಟು ಏನಂತ ಯೋಚನೆ ಮಾಡ್ತಿರೋ, ವಿತಿನ್ 2-3 ಇಯರ್ಸಲ್ಲಿ ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ಫುಲ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಪ್ರಾಪರ್ಟಿ ವ್ಯಾಲ್ಯೂ ಕೂಡ ತುಂಬ ಜಾಸ್ತಿ ಇರುತ್ತೆ. BDA ಫ್ಲ್ಯಾಟ್ಸ್ ನಾವು ಯಾವುದೋ ಒಂದೇ ವರ್ಗದ ಜನಾಂಗಕ್ಕೆ ಅಂತ ನಾವು ಯಾವುದೂ ಮೀಸಲಾಗಿಲ್ಲ. ಸಪೋಸ್ ನಾನು 1 ಕೋಟಿ ಇನ್ವೆಸ್ಟ್ ಮಾಡ್ತೀನಪ್ಪ ಅಂದ್ರೂ ನಮ್ಮ ಹತ್ರ ವಿಲ್ಲಾಸ್ ಇದೆ, ಫ್ಲ್ಯಾಟ್ ಇದೆ. ನನ್ನ ಕೈಲಾಗಲ್ಲಪ್ಪ 20 ಲಕ್ಷ, 10 ಲಕ್ಷ, 12 ಲಕ್ಷ ಅಂದ್ರೂ ನಮ್ಮ ಹತ್ರ 1 BHK ಫ್ಲ್ಯಾಟ್ ಇದೆ. ನಿಮ್ಮ ಲೊಕೇಶನ್ ವೈಟ್ ಫೀಲ್ಡ್ ಗುಂಜೂರು ಪ್ರಾಜೆಕ್ಟ್ ಓಪನ್ ಆಗ್ತಿದೆ ವಿತಿನ್ 2 ಮಂತ್ಸಲ್ಲಿ. ಜಸ್ಟ್ 14 lakhs 1 BHK 400 ಸ್ಕ್ವೇರ್ ಫೀಟ್ ಫ್ಲ್ಯಾಟ್ ವೈಟ್ ಫೀಲ್ಡ್. ಆ ಥರ ಜಾಗದಲ್ಲಿ ಪ್ರೈವೇಟ್ ಅವರು 35-40 ಲಕ್ಷಕ್ಕೆ ಕಮ್ಮಿ ನಿಮ್ಗೆ ಅಪಾರ್ಟ್ಮೆಂಟೇ ಕೊಡಲ್ಲ. ಆ ಥರ ಜಾಗದಲ್ಲೂ ನಮ್ಮದು 1 BHK ಅವೈಲಬಲ್ ಇದೆ. ಕೋಣದಾಸಪುರ, ವೆರಿ ಬ್ಯೂಟಿಫುಲ್ ಪ್ರಾಜೆಕ್ಟ್. ವಿ ಆರ್ ಕನ್ಸ್ಟ್ರಕ್ಟಿಂಗ್ ಮೋರ್ ದ್ಯಾನ್ 3,000-4,000 ಹೌಸ್ ಇನ್ ಕೋಣದಾಸಪುರ. ಇಟ್ ವಿಲ್ ಓಪನ್ ವಿತಿನ್ ನೆಕ್ಸ್ಟ್ ಕಪಲ್ ಆಫ್ ಮಂತ್ಸ್. ಕೊಮ್ಮಘಟ್ಟ ಪ್ರಾಜೆಕ್ಟಲ್ಲಿ ಈಗ ಆಲ್ರೆಡಿ ನಾವು ಎ ಬ್ಲಾಕ್ನಲ್ಲಿ 70-80% ಅಷ್ಟು ಫ್ಲ್ಯಾಟ್ ಸೇಲ್ ಆಗಿದೆ. ಎ ಬ್ಲಾಕ್ ಬಂದು 3 BHK ಫ್ಲ್ಯಾಟ್. ಬಿ ಬ್ಲಾಕಲ್ಲೂ ಕೂಡ 50% ಪ್ಲಸ್ ಸೇಲ್ ಆಗಿದೆ. ಸಿ ಬ್ಲಾಕಲ್ಲಿ 60% ಪ್ಲಸ್ ಫ್ಲ್ಯಾಟ್ ಸೇಲ್ಸ್ ಆಗಿದೆ. ಡಿ ಬ್ಲಾಕ್ ನಾವಿನ್ನೂ ಸೇಲ್ ಸ್ಟಾರ್ಟ್ ಮಾಡಿಲ್ಲ, ಅದು ಕೂಡ ಇನ್ನು ಸ್ವಲ್ಪ ದಿನಗಳಲ್ಲೇ ಸೇಲ್ಸ್ಗೆ ಬರ್ತದೆ. ಇನ್ನು 2 BHK 1000 ಸ್ಕ್ವೇರ್ ಫೀಟ್ ಫ್ಲ್ಯಾಟ್ ಬಂತು ಅಂದರೆ ವಿ ಆರ್ ಹ್ಯಾವಿಂಗ್ EFG 3 ಟವರು. ಅದರಲ್ಲಿ ಎಫ್ ಟವರ್ನ ಕೆನರಾ ಬ್ಯಾಂಕ್ ಅವರು ಕಂಪ್ಲೀಟ್ 120 ಯೂನಿಟ್ ಬ್ಲಾಕ್ನ ಪರ್ಚೇಸ್ ಮಾಡಿದ್ದಾರೆ. ಜಿ ಟವರಲ್ಲಿ ಆಲ್ಮೋಸ್ಟ್ ವಿ ಆರ್ ಸೆಲ್ಲಿಂಗ್ ಮೋರ್ ದ್ಯಾನ್ 75%. ಅದಲ್ಲದೆ ಈ ಟವರ್ ಈಗ 1 ವೀಕ್ ಬಿಫೋರ್ ಬುಕ್ ಮಾಡಿದ್ದೀವಿ. ಆಲ್ರೆಡಿ 120 ಫ್ಲ್ಯಾಟ್ಸು ನಮ್ಮದು ಈ ಟವರಲ್ಲಿ ಕೂಡ ಬುಕ್ ಆಗಿದೆ. ಅದು ಬಿಟ್ಟು ಫೇಸ್ 3 48,70,900 ಸ್ಕ್ವೇರ್ ಫೀಟ್ ವೆರಿ ಬ್ಯೂಟಿಫುಲ್ ಫ್ಲ್ಯಾಟ್ ಜಸ್ಟ್ 1 ವಾರದ ಮುಂಚೆ ಓಪನ್ ಮಾಡಿದ್ದೀವಿ. ಆಲ್ರೆಡಿ 10-12 ಬುಕ್ಕಿಂಗ್ ಆಗ್ತಾ ಇದೆ. ವಿತಿನ್ 3 ಮಂತ್ಸ್ ಕಂಪ್ಲೀಟ್. ಯಾವ ಫೇಸ್ 1 ಇದೆ, ಫೇಸ್ 2 ಇದೆ, ಫೇಸ್ 3 ಇದೆ, ಇಷ್ಟು ಸೋಲ್ಡ್ ಔಟ್ ಆಗುತ್ತೆ ವಿತಿನ್ 3 to 4 ಮಂತ್ಸ್, ಅಷ್ಟಂತೂ ಸತ್ಯ. ಅದಲ್ಲದೆ ಇಲ್ಲಿ ನಮ್ಮ ಮೆಟ್ರೋ ಕನ್ವೀನಿಯೆಂಟ್ ಆಗಿರ್ಬೋದು, ಈ ಎಲ್ಲ ಪರ್ಪಸ್ನ ನಮ್ಮ ಕ್ಲೈಂಟ್ಸು ಯೋಚನೆ ಮಾಡಿ, ಈವನ್ ಯಾವ್ಯಾವ ಕಸ್ಟಮರು ವೈಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾರೋ ದೇ ಆರ್ ಆಲ್ಸೋ ಗೆಟಿಂಗ್ ಫ್ಲ್ಯಾಟ್ ಇನ್ ಕೊಮ್ಮಘಟ್ಟ ಓನ್ಲಿ. ಯಾಕಪ್ಪ ಅಂದರೆ ಇಲ್ಲಿಂದ ಬೈಕಲ್ಲಿ 2-3 ನಿಮಿಷ ಜರ್ನಿ ಚಲಗಟ್ಟ ಮೆಟ್ರೋ ಸ್ಟೇಷನ್. ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಮೆಟ್ರೋ ಹತ್ತಿತು ಅಂದರೆ ನೆಕ್ಸ್ಟ್ ಹೋಗಿ ವೈಟ್ ಫೀಲ್ಡಲ್ಲಿ ಆರಾಮಾಗಿ ಇಳ್ಕೊತಾರೆ. ಸೊ ಈ ಥರ IT ಅವ್ರು ಕೂಡ ಬಂದರೂ ಒಂದು ಒಳ್ಳೆ ಪೀಸ್ಫುಲ್ ಲೈಫ್. ಅವ್ರಿಗಲ್ಲೆಲ್ಲ ಹೋಗಿ ಬರ್ಡನಾಗಿ ಬಂದಿರ್ತಾರೆ. IT ಅವ್ರಿಗೆ 2 ದಿನ ಬ್ಯೂಟಿಫುಲ್ ವೀಕೆಂಡ್ ಇರುತ್ತೆ. ಆ 2 ದಿನನ ಮೈಸೂರಿಗೆ ಹೋಗೋಕ್ಕಾಗಲಿ, ನಮ್ಮ ಸುತ್ತಮುತ್ತ ಈ ವಾತಾವರಣ, ರಾಮೋಹಳ್ಳಿ, ಇನ್ನೊಂದು ಎಲ್ಲ ಒಂಥರ ಫಾರೆಸ್ಟ್ ಏರಿಯಾ ಥರ ಫೀಲ್. ಇವಾಗ ಡೆವಲಪಿಂಗ್ ಪ್ರಾಜೆಕ್ಟು. ಆಮೇಲೆ ನಮ್ಮ ಔಟ್ಸ್ಕರ್ಟ್ ವಿಚಾರಕ್ಕೆ ಬಂದರೆ ಕೊಮ್ಮಘಟ್ಟ ಇಸ್ ನಾಟ್ ಆನ್ ಔಟ್ಸ್ಕರ್ಟ್, ವಿ ಆರ್ ಇನ್ ಮೆಟ್ರೋ ಬೆಲ್ಟ್ ಓನ್ಲಿ. ಕಂಪೇರ್ ಟು ಸಿಟಿ ಸೆಂಟರ್, ಔಟ್ ಆಫ್ ದ ಸಿಟಿ ಬಂದು ಫಾಸ್ಟರ್ ಗ್ರೋವಿಂಗ್, ರೆಮ್ಯುನರೇಷನ್ ಬಂದು ತುಂಬ ಜಾಸ್ತಿ ಇರುತ್ತೆ. ಹೆಂಗಪ್ಪ ಅಂದರೆ ಇವತ್ತು 5,000 ರೂಪಾಯಿ ಇರೋ ಸ್ಕ್ವೇರ್ ಫೀಟ್ ಲ್ಯಾಂಡು ವಿತಿನ್ 2 ಇಯರ್ಸಲ್ಲಿ 10,000 ಆಗೋದಂತೂ ಖಂಡಿತ. ಔಟ್ಸ್ಕರ್ಟ್ ಅನ್ನೋ ವಿಚಾರಕ್ಕೆ ಬಂದಾಗ ಇನ್ನು ಸಿಟಿ ಸೆಂಟರ್ ಹೇಳಿ 10,000 ಸ್ಕ್ವೇರ್ ಫೀಟ್ ಇರೋದು, 2 ವರ್ಷಕ್ಕೆ 1,000 ಸ್ಕ್ವೇರ್ ಫೀಟ್ ಮಾತ್ರ ಜಾಸ್ತಿ ಆಗುತ್ತೆ. ಔಟ್ಸ್ಕರ್ಟ್ ಅಂತ ಏನು ಇದನ್ನು ಮಾಡೋಂಗಿಲ್ಲ, ಆರಾಮಾಗಿ ಫ್ಲ್ಯಾಟ್ ತೊಗೊಬೋದು. ಅದಲ್ಲದೆ ಮಕ್ಕಳದ್ದು ಆಲ್ರೆಡಿ ನಾನು ಹೇಳಿದೆ, ಅವರ ಮಕ್ಕಳಿಗೆ ಆರ್ಕಿಡ್ ಸ್ಕೂಲ್ ಇದೆ, ಕ್ರೈಸ್ಟ್ ಇದೆ, ಗುರುಕುಲ್ ಇದೆ. ಈ ಥರ ಸ್ಕೂಲ್ ಲೊಕ್ಯಾಲಿಟಿ ಇಲ್ಲಿದೆ ಅಂತ
ಅವರ್ ಫ್ಯೂಚರ್ ಈಸ್ ಅವರ್ ಚಿಲ್ಡ್ರನ್ಸ್ ಓನ್ಲಿ. ಅದನ್ನು ಬಿಟ್ಟು ಇನ್ಯಾವುದೇ ರೀತಿಯಾದಂಥ ದೊಡ್ಡ ಕನಸುಗಳು ತನ್ನ ಪೇರೆಂಟ್ಸ್ಗಿರಲ್ಲ. ನಾನು ಸ್ವಲ್ಪ ಟ್ರಾವೆಲ್ ಮಾಡಿದ್ರೂ ಪರವಾಗಿಲ್ಲಪ್ಪ, ನನ್ನ ಮಕ್ಕಳು ಒಳ್ಳೆ ಸ್ಕೂಲ್ ಓದ್ತಾರೆ ಎಂದು ಈ ಲೊಕೇಶನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ ಅನ್ನೋದು ಒಂದು ತುಂಬ ಸೆಕ್ಯೂರ್ಡ್ ಲೈಫ್ನ ನಿಮ್ಗೆ ಕೊಡುತ್ತೆ. ಹೆಂಗಪ್ಪ ಅಂದರೆ ಒಂದು ಸೆಕ್ಯೂರಿಟಿಯಿಂದ ಹಿಡಿದು, ಒಂದು ಲಿಫ್ಟಿಂದ ಹಿಡಿದು, ಅದಲ್ಲದೆ ನೇಚರ್ ಆಫ್ ಬೀಯಿಂಗ್ಸ್, ನಾರ್ತ್ ಈಸ್ಟ್ ಇರ್ತಾರೆ, ಕನ್ನಡ ಮಾತಾಡೋರು ಇರ್ತಾರೆ, ಇಂಗ್ಲೀಷ್ ಮಾತಾಡೋರು ಇರ್ತಾರೆ, ಹಿಂದಿ ಮಾತಾಡೋ ಪುಟಾಣಿ ಮಕ್ಕಳು ಇರ್ತಾರೆ. ನಿಮ್ಮ ಮಕ್ಕಳ ಭವಿಷ್ಯದಲ್ಲೂ ಇದು ತುಂಬ ಪರಿಣಾಮಕಾರಿಯಾಗಿ ಅವ್ರನ್ನ ಬ್ರೈನ್ ಸ್ಟಾರ್ಮಿಂಗ್ ತುಂಬ ಜಾಸ್ತಿ ಮಾಡುತ್ತೆ. ಈಗ BDA ಫ್ಲ್ಯಾಟ್ಸ್ ಇಷ್ಟೆಲ್ಲ ನಾವು ಅಡ್ವರ್ಟೈಸ್ ನೋಡ್ತಾ ಇದ್ದೀವಿ, ಬಿಲ್ಡಿಂಗ್ಗಳನ್ನ ನೋಡ್ತಾ ಇದ್ದೀವಿ. ನಾವು ಹೋಗೋ ರೋಡಲ್ಲಿ ಯಾರಪ್ಪ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ನಿಮಗೆಲ್ಲೂ ನಮ್ಗೆ ಅಷ್ಟು ನೇರವಾಗಿ ನಿಮ್ಮ ಮೊಬೈಲ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂದರೆ 24/7 ನಮ್ಮ BDA ಹೆಲ್ಪ್ಲೈನ್ ರೆಡಿ ಟು ಹೆಲ್ಪ್ ಯು. ನಮ್ಮ BDA ಫ್ಲ್ಯಾಟ್ಸ್ ತಗೊಳ್ಳೋಕ್ಕೆ ನೀವು ಸಂಪರ್ಕ ಮಾಡಬೇಕಾಗಿರುವಂತಹ ನಂಬರ್ 24/7. ನೀವು ಯಾವಾಗಲೇ ಆ ನಂಬರ್ ಕಾಲ್ ಮಾಡಿದ್ರು ಅವ್ರು ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಟ್ಟು ಅಸಿಸ್ಟ್ ಮಾಡ್ತಾರೆ. ಈವನ್ ಸೈಟ್ ವಿಸಿಟ್ ತನಕನೂ ಸ್ಲಾಟ್ ಬುಕ್ ಮಾಡ್ತಾರೆ. ಪ್ಲೀಸ್ ನೋಟ್ ಡೌನ್ ದ ನಂಬರ್ 9483 16662. ಒನ್ಸ್ ಅಗೇನ್ ಐ ರಿಪೀಟ್ 9483 16662. 24/7 ಯಾವುದೇ ಟೈಮಲ್ಲಿ ನೀವು ಕಾಲ್ ಮಾಡಿದ್ರು ದೇ ವಿಲ್ ಅಸಿಸ್ಟ್ ಯು ವೆರಿ ವೆಲ್, ವೆರಿ ಪೊಲೈಟ್ ಮ್ಯಾನರ್, ಆ್ಯಂಡ್ ದೆನ್ ದೇ ವಿಲ್ ಗೈಡ್ ಯು. ಎಲ್ಲೆಲ್ಲಿ ಪ್ರಾಜೆಕ್ಟ್ ಇದೆ, ಯಾವಾಗ ವಿಸಿಟ್ ಮಾಡ್ತೀರಾ, ನಿಮ್ಮನ್ನು ಯಾರು ಅಟೆಂಡ್ ಮಾಡ್ತಾರೆ, ನಿಮ್ಗೆ ಯಾವುದು ನಮ್ಮ 3 BHK 2 BHK ಈ ಲೈವ್ ಪ್ರಾಜೆಕ್ಟ್ ವಿಸಿಟ್ಗೆ ಹೆಂಗೆ ನೀಡ್ಫುಲ್ ಆಗುತ್ತೋ ಅಷ್ಟು ಅನುಕೂಲನ ಆ ಸಿಟಿಸನ್ಸ್ ಹೆಲ್ಪ್ಲೈನಿಂದ ನಿಮಗೆ ಅವಶ್ಯಕತೆ ಇರುತ್ತೆ. ತೊಗೊಳ್ಳಿ. ವೆಬ್ಸೈಟಲ್ಲಿ ಹೋದರೂ ನಿಮಗೆ ಆ ನಂಬರ್ಸ್ ಇರುತ್ತೆ. BDA ಫ್ಲ್ಯಾಟ್ಸ್ ಅಂತ ವೆನೆವರ್ ಯು ಸರ್ಚ್ ಇನ್ ಕ್ರೋಮ್, ಫಸ್ಟ್ ನಂಬರೇ ನಮ್ಮದು ಹೆಲ್ಪ್ಲೈನ್ ಕಾಲ್ದು ನಂಬರ್ ನಾವು ಮೆನ್ಷನ್ ಮಾಡಿದ್ದೀವಿ. ಅದಲ್ಲದೆ ಇನ್ನೂ ಸ್ಕೈಡೆಕ್ ಅನ್ನೋದು ಆಲ್ರೆಡಿ ಎಲ್ಲ ಕರ್ನಾಟಕ ಜನಕ್ಕೆ ಗೊತ್ತಾಗಿರೋಂಥ ವಿಚಾರ. DCM ಸಾಹೇಬರು ಚಲಗಟ್ಟ ಅನ್ನೋದನ್ನು ಆಲ್ರೆಡಿ ನೋಟ್ ಮಾಡಿದ್ದಾರೆ. ಸ್ಕೈಡೆಕ್ ಒಂದು ಬಂತು ಅಂದರೆ ಒಂದು ಒನ್ ಆಫ್ ದ ಬೆಸ್ಟ್ ಟೂರಿಸಮ್ ವ್ಯೂ ಪಾಯಿಂಟ್ ಅಂತ ನಾನು ತಿಳ್ಕೊಂಡಿದ್ದೀನಿ ಇನ್ನು ಭವಿಷ್ಯದಲ್ಲಿ. ಆ ಪರ್ಪಸ್ ಕೂಡ ಇಲ್ಲಿ ತುಂಬ ವೆಲ್ ಆ್ಯಂಡ್ ಗುಡ್. ಏರ್ಪೋರ್ಟ್ ವಿಚಾರ ಬಂದು ಕನಕಪುರ ರೋಡ್, ಐದರ್ ಮೈಸೂರು ರೋಡ್, ಮಾಗಡಿ ರೋಡ್, ಯಾವುದೇ ಕನ್ವೆಂಟಲ್ಲಿ ಆಗಲಿ, ಇನ್ನೂ ಅದು ಪ್ರಾಪರ್ ಲೊಕೇಶನ್ ಸೆಟ್ ಆಗಿದೆಯೋ ಇಲ್ವೋ, ಎಲ್ಲಿಗೆ ಆದರೂ ಡ್ಯೂ ಟು ನೈಸ್ ರೋಡ್ ವಿ ವಿಲ್ ರೀಚ್ ದ ಏರ್ಪೋರ್ಟ್. ನಮ್ಮ ಕನಕಪುರ ರೋಡ್ ಇಲ್ಲಿಂದ ಜಸ್ಟ್ 15 ಮಿನಿಟ್ಸ್ ಜರ್ನಿ. ಎಕ್ಸಿಟ್ ಆದ ತಕ್ಷಣ ನೈಸ್ ರೋಡು 5 ಮಿನಿಟ್ಸ್ ಜರ್ನಿ ಟು ಕನಕಪುರ ರೋಡ್. ನೀವು ಮಾಗಡಿ ರೋಡ್ ಎಕ್ಸಿಟ್ ಕೂಡ 20 ನಿಮಿಷ ಜರ್ನಿ. ತುಮಕೂರು ಈ ಥರ, ಪುಣೆ ಈ ಥರ ಬಂದಾಗಲೂ ನಿಮಗೆ ರೋಡ್ ಕನ್ವೀನಿಯೆಂಟು, ಯಾವುದೇ ಟ್ರಾಫಿಕ್ ಸಿಗಾಕೊಳ್ದಂಗೆ ನಮ್ಮ ಅಪಾರ್ಟ್ಮೆಂಟಿಂದ ನೀವು ಟ್ರಾವೆಲ್ ಮಾಡ್ಬೋದು. ಈವನ್ ಮೈಸೂರು ಆಲ್ಸೋ ವೆರಿ ಬ್ಯೂಟಿಫುಲ್. ಮಂಗಳೂರು, ಉಡುಪಿ ಈ ಥರ ನೇಟಿವ್ ಇರೋಂಥವ್ರು ನಾನು ಸಿಟಿಯಿಂದ ಬರೋಕ್ಕಾಗಲ್ಲಪ್ಪ, ಇಲ್ಲೇ ಕೊಮ್ಮಘಟ್ಟ ಅಪಾರ್ಟ್ಮೆಂಟಲ್ಲಿ ಇರ್ತೀನಿ, ಹೀಗೆ ಟ್ರಾವೆಲ್ ಮಾಡ್ತೀನಿ, ಈ ಥರ ಎಲ್ಲ ವಿಚಾರದಲ್ಲೂ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಲೊಕ್ಯಾಲಿಟಿ. ಇನ್ ಕೇಸ್ ಆಫ್ ರೋಡ್, ವಾಟ್ ಎವರ್ ದ ಥಿಂಗ್ಸ್ ಕನ್ವೀನಿಯೆಂಟ್ ಟು ಅಸ್. ಸ್ಕೂಲ್ ಅದನ್ನು ಹೇಳಂಗೆ ಇಲ್ಲ, ಯಾಕಂದರೆ 15 ಸ್ಕೂಲ್ ಇದೆ ಅಂತ ನಾನು ಆಲ್ರೆಡಿ ಐ ಮೆನ್ಷನ್ಡ್. ಅದನ್ನು ಬಿಟ್ಟು ಮೆಟ್ರೋ ಸ್ಟೇಷನ್ 1.5 ಕಿಲೋಮೀಟರ್. ಪೆರಿಫೆರಲ್ ರಿಂಗ್ ರೋಡ್ ಆಲ್ರೆಡಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ. 15 ದಿನದಿಂದ, ನೆಕ್ಸ್ಟ್ 15 ದಿನದ ಒಳಗಡೆ ನಿಮ್ಗೆ ಆ ರೋಡ್ ಚಲಾವಣೆಗೆ ಬರುತ್ತೆ. ಆ ರೋಡ್ ಆಯಿತು ಅಂದರೆ ಯಾವುದೇ ರೀತಿ ಒಂದು ಸಿಂಗಲ್ ಹಂಪ್ಸ್ ಇಲ್ಲದೆ 80ರಿಂದ 100 ಫೀಟ್ ರೋಡಲ್ಲಿ ನಮ್ಮ ಕೊಮ್ಮಘಟ್ಟ BDA ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ ಗೇಟಿಂದ ಚಲಗಟ್ಟ ಮೆಟ್ರೋ ಸ್ಟೇಷನ್ ತನಕನೂ ನೀವು ಆರಾಮಾಗಿ ರೀಚ್ ಆಗ್ತೀರಾ. ಬ್ಯಾಂಗ್ಳೂರು ಮೈಸೂರು ರೋಡ್ ಆಲ್ಸೋ 1.5 ಕಿಲೋಮೀಟರ್. ನಮ್ಮ ನೈಸ್ ರೋಡು ಮತ್ತು ಬ್ಯಾಂಗ್ಳೂರು ಮೈಸೂರು ಫ್ಲೈಓವರ್ ಎಲ್ಲ ಥರನೂ ನಿಮ್ಗೆ ಅದೇ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗುತ್ತೆ. ಕೊಮ್ಮಘಟ್ಟ ಫ್ಲ್ಯಾಟ್ನಲ್ಲಿ ವಿ ಆಲ್ರೆಡಿ ಡಿಡ್ ಎ ಡೆಮೋ ಫ್ಲ್ಯಾಟ್ ಟು ಆಲ್ ಅವರ್ ಬಿಲೌಡ್ ಕಸ್ಟಮರ್ಸ್. ಆ ಡೆಮೋ ಫ್ಲ್ಯಾಟ್ ಈಗ ಆಲ್ರೆಡಿ ರೆಡಿ ಆಗಿದೆ. ಲೆಟ್ಸ್ ಹ್ಯಾವ್ ಎ ಲುಕ್ ಆಫ್ ಅವರ್ ಬ್ಯೂಟಿಫುಲ್ ಡೆಮೋ ಫ್ಲ್ಯಾಟ್ಸ್ ಇನ್ ಕೊಮ್ಮಘಟ್ಟ NPKL Phase 1. ನಮ್ಮ ಕೊಮ್ಮಘಟ್ಟ ಆಗಿರ್ಬೋದು, ಕಣಿಮಿಣಿಕೆ ಆಗಿರ್ಬೋದು, ಉಣ್ಣಿಗೆರೆ ಆಗಿರ್ಬೋದು, ಯಾವುದೇ ರೀತಿ ಸೈಟ್ ವಿಸಿಟ್ ಮಾಡ್ತೀವಿ ಅಂದರೂ 9 to 6 ನಮ್ಮ ಎಲ್ಲ ಕ್ಲೈಂಟ್ಸ್ಗಳು ನಿಮ್ಮನ್ನು ರೀಚ್ ಔಟ್ ಮಾಡೋಕ್ಕಾಗಲಿ, ನಿಮ್ಮನ್ನ ಅಸಿಸ್ಟ್ ಮಾಡೋಕ್ಕಾಗಲಿ, ನಿಮ್ಮ ಸೆಲೆಕ್ಷನ್ 3 or 2 BHKನ ಏನಾದರೂ ಯಾವ್ದು ನಿಮ್ಮದು ಅವೈಲಬಿಲಿಟಿ ಇರುತ್ತೆ, ಬೇಸ್ಡ್ ಆನ್ ಯುವರ್ ಫಂಡ್, ಬೇಸ್ಡ್ ಆನ್ ಯುವರ್ ಲೊಕ್ಯಾಲಿಟಿ, ಈ ಎಲ್ಲ ವಿಚಾರದಲ್ಲೂ ನಮ್ಮ ಸಿಟಿಸನ್ಸ್ ಹೆಲ್ಪ್ಲೈನ್ ಆಗಲಿ, ನಮ್ಮ ಸ್ಟಾಫ್ ಆಗಲಿ, ದೇ ಆರ್ ರೆಡಿ ಟು ಅಟೆಂಡ್ ಯು ಅಟ್ ಆಲ್ ದಟ್ ಟೈಮ್. ಕೊಮ್ಮಘಟ್ಟ NPKL Phase 1 3 BHKಲಿ ಈಗ ಆಲ್ರೆಡಿ ಮಾಡೆಲ್ ಫ್ಲ್ಯಾಟ್ ರೆಡಿಯಾಗಿದೆ. ಈ ಬ್ಯೂಟಿಫುಲ್ ಮಾಡೆಲ್ ಫ್ಲ್ಯಾಟ್ 1314 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋಂಥ ಮಾಡೆಲ್ ಫ್ಲ್ಯಾಟ್. ಲೆಟ್ಸ್ ಹ್ಯಾವ್ ಎ ಲುಕ್ ಆಫ್ ದ ವೆರಿ ಬ್ಯೂಟಿಫುಲ್ ಕೊಮ್ಮಘಟ್ಟ NPKL Phase 1 ಮಾಡೆಲ್ ಫ್ಲ್ಯಾಟ್. ವೆಲ್ಕಮ್ ಟು ಕೊಮ್ಮಘಟ್ಟ NPKL Phase 1 1314 ಸ್ಕ್ವೇರ್ ಫೀಟ್ 3 BHK ಫ್ಲ್ಯಾಟ್. ಎಂಟ್ರೆನ್ಸ್ ಆದ ತಕ್ಷಣ ಫೈರ್ ಏರಿಯಾ ಒಂದು 10/5 ಫೀಟಲ್ಲಿ ಬರುತ್ತೆ. ಅದಾದ ನಂತರ ಒನ್ ಆಫ್ ದ ಸ್ಪೇಷಿಯಸ್ ಲಿವಿಂಗ್ ರೂಮ್ ವಿತ್ ಕನ್ಸಿಸ್ಟ್ ಆಫ್ ವೆರಿ ಬ್ಯೂಟಿಫುಲ್ ಡೈನಿಂಗ್ ಹಾಲ್ ಅಂಡ್ ದೆನ್ ಕಂಪ್ಲೀಟ್ ಸೋಫಾ ಯೂನಿಟ್. ಇದೊಂದು ನಿಮ್ಗೆ ಆಲ್ಮೋಸ್ಟ್ 600 ಸ್ಕ್ವೇರ್ ಫೀಟ್ ಒಂದು ದೊಡ್ಡ ಹಾಲ್, ಲಿವಿಂಗ್ ಹಾಲ್ ಬರುತ್ತೆ. ಅದಾದ ನಂತರ ನಮ್ಮ ಕಿಚನ್ ಬಂತು ಅಂದ್ರೆ
ಈ ಸೆರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿ ಸ್ಯಾನಿಟರಿ ಫಿಟ್ಟಿಂಗ್ಸ್, ಒಂದು ವೈಡರ್ ಕಿಚನ್, ನಿಮ್ಗೆ ಎಲ್ಲೂ ಹಿಂಗ್ ಟಚ್ ಆಗೋ ತರ ಅಂತೂ ಎಲ್ಲೂ ಫೀಲ್ ಆಗಲ್ಲ. ವೈಡರ್ ಕಿಚನ್ ಇದೆ. ಕಿಚನ್ಗೆ ವಾಷಿಂಗ್ ಮಿಷಿನ್ ಮತ್ತೆ ಇನ್ಯಾವುದೇ ರೀತಿ ಕ್ಲೀನಿಂಗ್ ಮಾಡೋಕ್ಕೋಸ್ಕರ ನಮ್ದೊಂದು ಯುಟಿಲಿಟಿ ಯೂನಿಟ್ ಇದೆ. ದಿಸ್ ಇಸ್ ಆಲ್ಸೋ ವೆರಿ ಬ್ಯೂಟಿಫುಲ್ ಲಿವಿಂಗ್ ಹಾಲ್. ಅದಾದ ನಂತರ ನಮ್ಮ ಕಿಚನ್ ಮುಗಿದ ನಂತರ ಹಾಲ್ ಅಲ್ಲಿ ಒಂದು ಒಳ್ಳೆ ವ್ಯೂ ನೋಡೋ ತರ ಒಂದು ಒಳ್ಳೆ ಬಾಲ್ಕನಿ ಮಾಡಿದ್ವಿ. ಇದು ಆಕ್ಚುಲಿ ಗ್ರೌಂಡ್ ಫ್ಲೋರ್. ನಿಮ್ಗೆ ಹೈಯರ್ ಫ್ಲೋರ್ಸ್ ಹೋಗ್ತಾ ನಿಮ್ಗೆ ವ್ಯೂಸ್ ಕೂಡ ಇನ್ನೂ ಚೆನ್ನಾಗಿರುತ್ತೆ. ಇದಾದ ನಂತರ ನಮ್ಮ ಕಾಮನ್ ಬೆಡ್ರೂಮ್ 1 10x10 ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ನೀವು ಒಂದು ಕಾಟ್ ಹಾಕಿ ಒಂದಷ್ಟು ವಾರ್ಡ್ರೋಬ್ ಸೆಟ್ಟಿಂಗ್ಸ್ ಮಾಡಿದ್ರು ನಿಮ್ಗೆ ಸ್ಪೇಷಿಯಸ್ ಅನ್ಸುತ್ತೆ. ಯಾವುದೇ ರೀತಿ ಕಂಜಸ್ಟ್ ಫೀಲ್ ಎಲ್ಲೂ ಯಾವುದೇ ಮೂಲೆ ಮನೆ ಕಾರ್ನರ್ ಅಲ್ಲೂ ಆಗಲ್ಲ. ಅದಾದ ನಂತರ ಮಾಸ್ಟರ್ ಬೆಡ್ರೂಮ್ 1 ನಮ್ಮ ಕಂಪ್ಲೀಟ್ ಇದು ಮನೆ 3 ಟಾಯ್ಲೆಟ್ಸ್ ಒಳಗೊಂಡಿದೆ. ಅದರಲ್ಲಿ 2 ಅಟ್ಯಾಚ್ ಟಾಯ್ಲೆಟ್ಸ್, ಒಂದು ಬಂದು ಕಾಮನ್ ಟಾಯ್ಲೆಟ್. ದಿಸ್ ಇಸ್ ಅವರ್ ಮಾಸ್ಟರ್ ಬೆಡ್ರೂಮ್ 1. ದಿಸ್ ಇಸ್ ಆಲ್ಸೋ 12x12 ವೆರಿ ಬ್ಯೂಟಿಫುಲ್ ಸ್ಪೇಸ್ ಆಫ್ ಬೆಡ್ರೂಮ್. ಅಂಡ್ ದೆನ್ ನಮ್ದು ಸ್ಯಾನಿಟರಿ ಫಿಟ್ಟಿಂಗ್ಸ್ ನೋಡಬಹುದು. ಕಂಪ್ಲೀಟ್ ಸೆರಾ ಜಾಗ್ವಾರ್. ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್, ಟಿವಿ ಯೂನಿಟ್, ಸ್ಟೈಲಿಶ್ ಬಂದು ಕಿಂಗ್ ಸೈಜ್ ಬೆಡ್ ಅಲ್ಲಿ ಹಾಕಿದ್ರು. ನಿಮ್ಗೆ ಅಲ್ಲಿ ಆ ಸ್ಪೇಷಿಯಸ್ ಕಾಣಿಸ್ತಾ ಇದೆ. ತುಂಬಾ ವೈಡರ್ ರೂಮ್ ಇದೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್. ಅದಕ್ಕೊಂದು ಒಳ್ಳೆ ಬಾಲ್ಕನಿ ಇದೆ. ಪ್ಲೀಸ್ ಹ್ಯಾವ್ ಎ ಲುಕ್ ಆಫ್ ಬಾಲ್ಕನಿ ಸರ್. ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್ 1 ಮುಗಿದ್ಮೇಲೆ ಮಾಸ್ಟರ್ ಬೆಡ್ರೂಮ್ 2 ಅದು ಹೋಗಕ್ ಮುಂಚೆ ಒಂದು ಕಾಮನ್ ಟಾಯ್ಲೆಟ್ ವಿತ್ ಆಲ್ ಸೆರಾ ಫಿಟ್ಟಿಂಗ್ಸ್. ದಿಸ್ ಈಸ್ ಅವರ್ ಮಚ್ ಮೋರ್ ಬಿಗರ್ ರೂಮ್. 14x12 ಸ್ಕ್ವೇರ್ ಫೀಟ್ ಒಳಗೊಂಡಿರುವಂತ ಅಂತ ಒಂದು ದೊಡ್ಡದಂತ ರೂಮ್. ಒಂದು ವಾರ್ಡ್ರೋಬ್ ಬರುತ್ತೆ. ಇಲ್ಲಿ ಆರಾಮಾಗಿ ಕುತ್ಕೊಳ್ಳೋ ತರ ಒಂದು ಸಿಟ್ಟಿಂಗ್ ಯೂನಿಟ್ ಇದೆ. ಮಿರರ್ ಯೂನಿಟ್ ಅಲ್ಲಿ ಬರುತ್ತೆ. ವೆರಿ ಸ್ಪೇಷಿಯಸ್ ಫ್ಲಾಟ್. ನೀವು ಇಲ್ಲಿ ಕುತ್ಕೊಂಡ್ರು ಒಂದು ಹ್ಯಾವ್ ಎ ಲುಕ್, ಒಂದು ಒಳ್ಳೆ ವ್ಯೂ ಕೂಡ ಎಂಜಾಯ್ ಮಾಡಬಹುದು. ಈ ಎಲ್ಲಾ ಪ್ರಾಜೆಕ್ಟ್ ನಮ್ದು ಫ್ಲಾಟ್ಸ್ ಏನ್ ಮಾಡಿದೀವಲ್ಲ, ನಿಮ್ಗೆ ಪ್ರತಿ ಒಂದು ಟಾಯ್ಲೆಟ್ ಇಂದ ಹಿಡಿದಾಗಿರ್ಬೋದು, ಇನ್ನ ಅಥವಾ ಯಾವುದೇ ರೀತಿ ರೂಮ್ ಆಗಿರ್ಬೋದು, ನೀವು ಎಲ್ಲೇ ಓಡಾಡಿದ್ರು ನಿಮ್ಗೆ ಕಂಪ್ಲೀಟ್ ಫೀಲ್ ಫ್ರೀ ಆಗುತ್ತೆ. ಇದಾಗಿರೋದು ನಾವು 6x6 ದೊಡ್ಡ ಬೆಡ್. ಆದ್ರೂ ನಮ್ ಸ್ಪೇಸ್ ನೋಡಿ. ಈ ಮಿರರ್ ಯೂನಿಟ್ ಇಲ್ಲೂ ಕೂಡ ನಿಮ್ಗೆ ನೋಡಿ 4 ಫೀಟ್ ಆರಾಮಾಗಿ ಜಾಗ ಸಿಗುತ್ತೆ. ಎಲ್ಲೂ ಕಂಜೆಸ್ಟೆಡ್ ಫೀಲ್ ಅನ್ನೋದೇ ಆಗಲ್ಲ. ನಮಸ್ತೆ, ನನ್ನ ಹೆಸರು ಗಿರೀಶ್ ಅಂತ. ಇವ್ರು ನಮ್ಮ ವೈಫ್ ಪದ್ಮಾವತಿ. ನಾವು ಇಲ್ಲಿ BDA ಕೊಮ್ಮಘಟ್ಟ ಫೇಸ್ 1 ಅಲ್ಲಿ ಎ ಬ್ಲಾಕಲ್ಲಿ 502 ಅಂತ ಫ್ಲ್ಯಾಟ್ನ ಬುಕ್ ಮಾಡ್ಕೊಂಡಿದ್ದೀವಿ. ಅಫ್ಕೋರ್ಸ್ ಇನಿಷಿಯಲ್ ಸ್ವಲ್ಪ ಹಿಕಪ್ಸ್ ಇತ್ತು, ಬಟ್ ದೆನ್ ವಿ ಆರ್ ವೆರಿ ಸ್ಯಾಟಿಸ್ಫೈಡ್ ವಿತ್ ಆಲ್ ದ ಅಮ್ಯುನಿಟೀಸ್ ಆ್ಯಂಡ್ ದ ಬೆನಿಫಿಟ್ಸ್ ದಟ್ ವಿ ಆರ್ ಗೆಟಿಂಗ್. ಕನೆಕ್ಟಿವಿಟಿ ವೈಸ್ ಹೋದರೆ BDA ಈ ಕೊಮ್ಮಘಟ್ಟ ಫೇಸ್ 1 ಏನಿದೆ ಅದು ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ತಿರದಲ್ಲಿದೆ. ಮತ್ತು BDA ಅವರೇ ಡೆವಲಪ್ ಮಾಡಿರುವಂಥ ಮಾಗಡಿ ರೋಡ್ ಕನೆಕ್ಟಿವಿಟಿ ತುಂಬ ಹತ್ತಿರ ಇದೆ. ನನ್ನ ಮಕ್ಕಳು ಇಬ್ಬರಿದ್ದಾರೆ. ಅವರು ಬೆಂಗಳೂರು ಸೆಂಟ್ರಲಲ್ಲಿ ಓದ್ತಾಯಿದ್ರು. ಅವ್ರದ್ದು ಎಜುಕೇಷನ್ ಒಂದು ನನ್ನ ಕನ್ಸರ್ನ್ ಇತ್ತು, ಬಟ್ ದೆನ್ ಆರ್ಕಿಡ್ಸು ಇಲ್ಲೇ ಹತ್ರ ಇದ್ದಿರೋದ್ರಿಂದ ಅದೊಂದು ಅನುಕೂಲ ಆಗಿದೆ. ನಾವೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಇದೆಲ್ಲ ಒಂದು ಡ್ರೀಮ್, ನಮ್ಮೊಂದು ಮನೆ ಇರಬೇಕು, ಸ್ವಂತ ಮನೆ ಇರಬೇಕು ಅನ್ನೋದು. ಇಷ್ಟು ದಿನ ರೆಂಟಲ್ಲಿ ಇರ್ತಿದ್ವಿ. ಆ ರೆಂಟ್ಗಿಂತ ಸ್ವಲ್ಪ ಬ್ಯಾಂಡ್ ವಿತ್ ಎಕ್ಸ್ಟೆಂಡ್ ಮಾಡಿ EMI ಕಟ್ಟೋ ಥರ ಈಗ ನಾವು ಫ್ಲ್ಯಾಟ್ ತೊಗೊಂಡಿದ್ದೀವಿ. ವಿ ಆರ್ ಹ್ಯಾಪಿ. ವಿ ಆರ್ ಹೋಪಿಂಗ್ ಆಲ್ ದ ಅಮ್ಯುನಿಟೀಸ್ ಟು ಕಮ್ ಆ್ಯಂಡ್ ವಿ ವಿಲ್ ಲೀವ್ ಕಂಫರ್ಟಬಲ್ ಲೈಫ್. ಇನ್ನೊಂದು ಈ ಥರ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಪ್ರಾಬ್ಲಮ್ ಎಲ್ಲಿ ಆಗ್ತದೆ ಅಂತಂದರೆ, ಒಂದು ಲೀಗಾಲಿಟಿಯಲ್ಲಿ ನಾವು ಪ್ರೈವೇಟ್ ಬಿಲ್ಡರ್ಸ್ ಹತ್ರ ಹೋದಾಗ ವಿ ಡೋಂಟ್ ನೋ ವಾಟ್ ಡಿವಿಯೇಷನ್ಸ್ ದೇ ಹ್ಯಾವ್ ಟೇಕನ್ ಅಂತ. ಸೊ BDA ಅಂದಾಗ ಅದೊಂದು ಟ್ರಸ್ಟ್. ಆ ಟ್ರಸ್ಟಿಂದ ನಮಗೆ ಲೋನ್ ಪ್ರೋಸೆಸಲ್ಲಿ ಕೂಡ ತುಂಬ ಹೆಲ್ಪ್ ಆಗ್ತದೆ. ನಾನು ಬೇಸಿಕಲಿ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಅಲಾಟ್ಮೆಂಟ್ ಲೆಟ್ರ್ ಮಾತ್ರ ಕೊಟ್ಟಿದ್ದೀನಿ. ಮತ್ತು ನಂದು ಫಿನಾನ್ಷಿಯಲ್ ಡಿಸಿಪ್ಲಿನಿಂದ 80% ಅಷ್ಟು ಲೋನು ಸ್ಯಾಂಕ್ಷನ್ ಆಗಿದೆ. ಇವರು ಡೌನ್ ಪೇಮೆಂಟ್ ಒಂದು 5 to 10% ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ BDAಲ್ಲಿ. ಅದಾದಮೇಲೆ ಕಂಪ್ಲೀಟ್ ಲೋನ್ ಪ್ರೊಸೆಸ್ ಆಗುತ್ತೆ. ಸೊ ಈಸಿ EMI, ಆ್ಯಸ್ ಐ ಟೋಲ್ಡ್ ಯು, ಲೈಕ್ ರೆಂಟ್ಗಿಂತ ಸ್ವಲ್ಪ ಬ್ಯಾಂಡ್ ವಿತ್ ಎಕ್ಸ್ಟೆಂಡ್ ಮಾಡಿಕೊಂಡು EMI ಕಟ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಒನ್ಸ್ ನಾನು ಇಲ್ಲಿ ಮೂವ್ ಆದಮೇಲೆ ಪ್ರಾಬಬ್ಲಿ ಐ ವಿಲ್ ಹ್ಯಾವ್ ಎ ಪೀಸ್ಫುಲ್ ಆ್ಯಂಡ್ ಕಂಫರ್ಟಬಲ್ ಲೈಫ್ ಅಂತ ಅಂದ್ಕೊಂಡಿದ್ದೀನಿ. ನಾನು May 17th ಏನು ಮೇಳ ಆಯಿತು ಆವಾಗ ಬುಕ್ ಮಾಡಿಕೊಂಡೆ. ನಾನು ಬುಕ್ ಮಾಡಿದ್ಮೇಲೆ ನನ್ನ ಸ್ನೇಹಿತರು ಕೂಡ ಇನ್ನೂ 2 ಫ್ಲ್ಯಾಟ್ ತೊಗೊಂಡಿದ್ದಾರೆ ಪಕ್ಕದ ಬ್ಲ್ಯಾಕ್ಸಲ್ಲಿ. ಸೊ ಇಟ್ ಫಾಸ್ಟ್ ಫೀಲಿಂಗ್ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ವಿಸಿಟ್ ಮಾಡಿ. ಮೋಸ್ಟ್ಲಿ ನಿಮಗೆ ಈ ಲೊಕ್ಯಾಲಿಟಿ ತುಂಬ ಹೆಲ್ಪ್ ಆಗುತ್ತೆ. ತುಂಬ ಪ್ರಾಮಿಸಿಂಗ್ ಲೊಕ್ಯಾಲಿಟಿ, ನಾಡಪ್ರಭು, ಕೆಂಪೇಗೌಡ ಲೇಔಟ್. ಇನ್ನೊಂದು 2-3 ವರ್ಷ ಹೋದರೆ ಭಾಗಶಃ ಇಲ್ಲೆಲ್ಲ ಬಿಲ್ಡಿಂಗ್ಸ್ ಬಂದರೆ ಅದ್ರ ಲುಕ್ ಬೇರೆ ಥರ ಆಗ್ತದೆ.
ಮತ್ತು ಸ್ಕೈ ಡೆಕ್ ಅದು ಇದು ಅಂತೆಲ್ಲ ಏನೇನೋ ಪ್ರಾಜೆಕ್ಟ್ಸ್ ಇದ್ದಾವೆ. ಸೊ ಹೋಪ್ಫುಲಿ ಇಟ್ ವಿಲ್ ಬಿ ವೆರಿ ಪ್ರಾಮಿಸಿಂಗ್ ಲೊಕೇಶನ್. ನಾವು ಆ್ಯಕ್ಚುಲಿ ಇಲ್ಲೇ ಫೇಸ್ 2 ಅಲ್ಲೇ ಇರೋದು. ನಾವು ಇಲ್ಲಿ ಇದೆಲ್ಲ ನೋಡ್ಬಿಟ್ಟು ಇಷ್ಟಪಟ್ಟು ಇವಾಗ ಇಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡು ನಮ್ಮ ಭಾವಂಗೆ ರೆಫರ್ ಮಾಡೋಣ ಅಂತ ಬಂದಿದ್ದೀವಿ. 3 BHK ಮತ್ತು 2 BHK. 3 BHK ಭಾಳ ಚೆನ್ನಾಗಿದೆ, ತುಂಬ ಸ್ಪೇಸಿಯಸ್ ಆಗಿದೆ, ಮತ್ತು ರೂಮ್ಸ್ ಎಲ್ಲ ತುಂಬ ದೊಡ್ಡದಿದೆ, ಮತ್ತು ಟಾಯ್ಲೆಟ್ಸ್ ಎಲ್ಲ ಸಪ್ರೇಟ್ಸ್ ಇದೆ, ತುಂಬ ಪ್ರೈವಸಿ ಇರುತ್ತೆ. ಸೊ ನಾವು ಪ್ರಿಫರ್ ಮಾಡ್ತಾ ಇದ್ದೀವಿ. ಈಗ ನಾವು ಹೋಗಿ ಬಿಡಿಯಲ್ಲಿ ಸ್ವಲ್ಪ ಎಂಕ್ವೈರಿ ಮಾಡಿ ನಮಗೇನಾದರೂ ವಾಸ್ತು ಪ್ರಕಾರ ಯಾವುದಾದ್ರೂ ಒಂದು ಆಗಿ ಬಂದರೆ ನಾವು ಪ್ರಿಫರ್ ಮಾಡೋಣ. ನಾರ್ತ್ ಮತ್ತು ಈಸ್ಟ್ ನೋಡಿದ್ದೀವಿ. ಸೊ ಅದರಲ್ಲಿ ಯಾವ್ದು ಬರುತ್ತೋ ಯಾವ್ದು ಖಾಲಿ ಅಂತ ನೋಡಿ ಬುಕ್ ಮಾಡ್ತೀವಿ. ಬೇರೆ ಕಡೆ ಎಲ್ಲ ಪ್ರೈವೇಟಲ್ಲೆಲ್ಲ ನೋಡಿದ್ವಿ, ಅದಕ್ಕಿಂತ ಕಾಸ್ಟು ಮತ್ತು ಸ್ಪೇಸ್ ನೋಡಿದ್ರೆ ಇಲ್ಲಿ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿದೆ, ಬಿಲ್ಡಿಂಗ್ ಕ್ವಾಲಿಟಿ ಚೆನ್ನಾಗಿದೆ, ಎಲ್ಲ ಕಾಂಕ್ರೀಟ್ ವಾಲ್ ಆಗಿರೋದ್ರಿಂದ ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ. ಹಾಂ, ಹಾಗಾಗಿ ನಾವು ತೊಗೊಳ್ಳೋಣ ಅಂತೇಳಿ ನಮ್ಮ ಫೆಸಿಲಿಟೀಸ್ ಹೇಗಿದೆ? ಇಲ್ಲೇ ಇರೋದು, ಅವನೇ ರೆಫರ್ ಮಾಡಿದ್ದು. ಒಂದ್ಸಲ ನೋಡೋಗೋಣ ಅಂತ ನೋಡೋದ್ರಿಂದ ಭಾಳ ಇಂಪ್ರೆಸ್ ಆಗಿದೆ. ಈ ವೀಕಲ್ಲಿ ಎನ್ಕ್ವೈರಿ ಮಾಡಿ ನಾನು ಪ್ರೋಸೆಸ್ ಮಾಡ್ತೀವಿ. ಇಲ್ಲ, ಇಲ್ಲಿ ಒಳ್ಳೊಳ್ಳೆ ಸ್ಕೂಲ್ಗಳಿದೆ, ಅದರಲ್ಲೇನಿಲ್ಲ. ಬರೋಕ್ಕೆ ಮೊದಲೇ ಎನ್ಕ್ವೈರಿ ಮಾಡಿದ್ವಿ. ಮಾರಿಗೋಲ್ಡ್ ಇದೆ, ಕ್ರೈಸ್ಟ್ ಇದೆ, NPS ಇದೆ, ಆರ್ಚಿಡ್ ಇದೆ, ಇಲ್ಲ ಬ್ಯಾಕ್ ಸೈಡ್ ಇದೆ, ಆರ್ಚಿಡ್ ಇದೆ, ಸೆಂಟ್ ಲಿಯೋಬೋ ಇದೆ. ಅದರೇನು ತೊಂದರೆ ಇಲ್ಲ. ರೋಡು ಅಷ್ಟೇ 350 ಆಗ್ತದೆ ಇವಾಗ ಹತ್ರದಲ್ಲೇ. ಜಸ್ಟ್ ಒಂದು ಮೆಟ್ರೋ ಕೂಡ 2 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಬಸ್ ಫೆಸಿಲಿಟೀಸು ಇದೆ, ಬಟ್ ಟೈಮಿಂಗ್ ಇದೆ. ಮುಂದೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ಬೋದು, ಸದ್ಯಕ್ಕೆ ಫ್ರೀಕ್ವೆನ್ಸಿ ಕಡಿಮೆ ಇದೆ. ಅದಕ್ಕೆ ಓವರಾಲ್ ಚೆನ್ನಾಗಿದೆ. ನಮ್ಮ ಇದು NPKL 4 ಅಂತ. ಲೈಕ್ ಈ ಸುತ್ತಮುತ್ತ ನಾನು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿದ್ದೆ. ಈ ಸುತ್ತಮುತ್ತ ಎಲ್ಲ ವಿಚಾರಿಸಿದ್ದೀನಿ ಏನು ಪ್ರೈಸ್ ಇದೆ ಅಂತ. ಲೈಕ್ ಅಲ್ಲಿ ಕಾಲ್ ಸೈಡ್ ಬರೋ ಜಾಗದಲ್ಲಿ ಇಲ್ಲಿ 2 BHK ಅಪಾರ್ಟ್ಮೆಂಟ್ ನಮಗೆ ಸಿಗ್ತಾ ಇದೆ, ಅದು ಗ್ರೇಟ್. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಹಿಂದೆಗಡೆ ಆಲ್ರೆಡಿ ಅರೌಂಡ್ 1.5 ಇಯರ್ ಬ್ಯಾಕ್ ನಾನೇ ಚೆಕ್ ಮಾಡಿದ್ದೆ, 24 ಇತ್ತು. ಆಗ ಡೆವಲಪ್ಮೆಂಟ್ ಇಲ್ಲ ಅಂದ್ಬಿಟ್ಟು ಬೇಡ ಅಂತ ಬಿಟ್ಟೆ. ಈಗ ಅದನ್ನೇ ನಾನು 45 ಲ್ಯಾಕ್ಗೆ ಕೇಳಿದ್ರು ಯಾವುದು ರೀಸೇಲ್ ಸಿಗ್ತಾ ಇಲ್ಲ. ಆದ್ದರಿಂದ ಅದು 45 ಕೇಳ್ತಿದ್ದಾರೆ ಅಂದರೆ ಅದಕ್ಕೆ ಇನ್ನು ಅರೌಂಡ್ 9 ಎಕ್ಸ್ಟ್ರಾ ಪೇ ಮಾಡಿದ್ರೆ ನನಗೆ 2 BHK ಸಿಗ್ತಾ ಇದೆ. ಇದು ಬೆಟರ್ ಮೇಡಮ್. ಗುಡ್. ಹೆಂಗಿದೆ ಫೆಸಿಲಿಟೀಸ್ ಎಲ್ಲ, ಯಾವ ಥರ ಇದೆ? ನಮ್ಮ ನೀವು ರೋಡ್ ನೋಡ್ಬೋದು, ಬಟ್ ಪ್ರೆಸೆಂಟ್ ಈಗಿಲ್ಲ. ಅರೌಂಡ್ 1 or 2 ಮಂತ್ಸ್ ಆಗುತ್ತೆ. ಮೆಟ್ರೋಗೆ ನಿಯರ್ ಬೈ, ಮೇನ್ ಥಿಂಗ್ ಮೆಟ್ರೋಗೆ ನಿಯರ್ ಬೈ. ಈಗ ಎಲ್ಲ ಅಫಿಷಿಯಲ್ಸ್ ಕೇಳೋದೆ ನಿಯರ್ ಬೈ ಮೆಟ್ರೋ ಇದೆಯಾ, ಪ್ರಾಜೆಕ್ಟ್ ಯಾವುದೇ ಆದರೂ. ಬಟ್ ಕ್ವಾಲಿಟಿ, ಕನ್ಸ್ಟ್ರಕ್ಷನ್ ಆಫ್ ಕ್ವಾಲಿಟಿ ಇದು ಗುಡ್ ಇದೆ. ಬ್ರಿಕ್ಸ್ ಯೂಸ್ ಮಾಡಿಲ್ಲ, ಮೇನ್ ಥಿಂಗ್. ಬ್ರಿಕ್ಸ್ ಆದರೆ ನಮಗೆ ನೀರು ಸೋರ್ಬೋದು, ಏನೇ ಪ್ರಾಬ್ಲಮ್ ಆಗ್ತದೆ. ಇದರಲ್ಲಿ ಏನು ಬರೋದಿಲ್ಲ, ಫುಲ್ಲು ಕಾಂಕ್ರೀಟೇ ಇದೆ, ಎಲ್ಲ ಕರೆಕ್ಟಾಗಿದೆ, ವಾಸ್ತು ಪ್ರಕಾರ ಇದೆ. ಪಬ್ಲಿಕ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ? ಬಸ್ಸು, ಆಟೋಸ್? ಸರ್ ಆಲ್ಮೋಸ್ಟ್ ಇಲ್ಲಿ ನಾನೇ ಇವತ್ತು ಬೆಳಗ್ಗೆಯಿಂದ ಇಲ್ಲೇ ಇದ್ದೀನಿ. ಒಂದು 4 ಬಸ್ ಬಂತು. ಈಗ ಪ್ರೆಸೆಂಟು ಅಲ್ಲೊಂದು ಫ್ಲೈಓವರ್ ಇದೆ, ರೈಲ್ವೆ ಫ್ಲೈಓವರ್. ಅಲ್ಲಿಂದ ಬಸ್ಸು ದೊಡ್ಡದು ಬರೋದಕ್ಕೆ ಆಗ್ತಾಯಿಲ್ಲ, ಚಿಕ್ಕದು ಬರ್ತಾಯಿದೆ, ಆರಾಮಾಗಿ ಬರ್ತಾಯಿದೆ. ಅರೌಂಡ್ 4 to 5 ಬಸ್ ಬರುತ್ತೆ. ಆಮೇಲೆ ಅರೌಂಡ್ ಒಂದು 8 to 10 ಬಸ್ ಸ್ಕೂಲ್ ಬಸ್ ಬರುತ್ತೆ. ಇಲ್ಲಿ ನಿಯರ್ ಬೈ ಎಲ್ಲ ಸ್ಕೂಲ್ ಫೆಸಿಲಿಟಿ, ವಾಟರ್ ಫೆಸಿಲಿಟೀಸ್, ಸೀವೇಜ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ? ಆ್ಯಕ್ಚುಲಿ ನಾನು ಇಲ್ಲಿ ಕೇಳಿದೆ, ಅರೌಂಡ್ 4 ಬೋರ್ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಕಾವೇರಿ ಬರುತ್ತೆ, ಬಂದೇ ಬರುತ್ತೆ. NPKL ಇರೋದ್ರಿಂದ ಇಲ್ಲಿಗೆ ಬಂದೇ ಬರುತ್ತೆ. ಮೇಡಮ್, ನಾವು ಒಂದು ವರ್ಷದಿಂದ ಇದನ್ನ ಪ್ಲ್ಯಾನ್ ಮಾಡ್ತಾ ಇದ್ವಿ. ಅಂದರೆ ಬೇರೆ ಪ್ರೈವೇಟ್ ಪ್ರಾಪರ್ಟೀಸ್ ಎಲ್ಲ ನೋಡಿದ್ವಿ ನಮ್ಮ ಮನೆ ಹತ್ರ. ನಾವಿರೋದು ಪನ್ನೇರ್ಘಟ್ಟ ನೋಡಿದ್ವಿ. ತುಂಬ ಗೌರ್ಮೆಂಟ್ ರೇಟ್ ಕಂಪೇರ್ ಪ್ರೈವೇಟ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ. ದಿಸ್ ವಾಸ್ ವೆರಿ ಅಂಡರ್ ಅವರ್ ಬಜೆಟ್. ಸೊ ಫಾಲೋ ಅಪ್ ಮಾಡಿ ನಾವು ಹಂಗೆ ಪರ್ಚೇಸ್ ಮಾಡಿರೋದು. ಇವಾಗ ಇನ್ನೊಂದು ವಾರದಲ್ಲಿ ಕರೆಂಟ್ ಬರುತ್ತೆ. ಸೊ ನಾವು ಗೃಹಪ್ರವೇಶ ಮಾಡೋಕ್ಕೆ ತಯಾರು ಮಾಡ್ತೀವಿ. ಸೊ ಹೆಂಗಿದೆ ಫೆಸಿಲಿಟೀಸ್ ಎಲ್ಲ, ಹಾಸ್ಪಿಟಲ್ ರೋಡ್ ಕಮ್ಮಿ ಇದೆ. ಇಟ್ ಈಸ್ ವೆರಿ ಗುಡ್, ಇಟ್ ಈಸ್ ವೆರಿ ಗುಡ್. ನಿಮಗೆ 1.5 ಕಿಲೋಮೀಟರ್ ಚಲಘಟ್ಟ ಮೆಟ್ರೋ ಸ್ಟೇಷನ್ ಇದೆ. ನಂತರ ಇಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಬರೋದ್ರಿಂದ ನಮಗೆ ಡೈರೆಕ್ಟ್ ತುಮಕೂರು ದಾಬಸ್ಪೇಟೆಗೆ ಕನೆಕ್ಟಿವಿಟಿ ಇದೆ. ಇಲ್ಲಿ ಸುಮಾರು ಸ್ಕೂಲ್ ಬಸ್ಗಳು ಬರ್ತವೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಆ್ಯಂಡ್ ದೆನ್ ಬೋರ್ ಫೆಸಿಲಿಟಿ ಇದೆ, 4 ಬೋರ್ ಇದೆ ಅಂತಾರೆ. ಸೊ ಇಟ್ ಇಸ್ ಆಲ್ ಗುಡ್. ಇನ್ವೆಸ್ಟರ್ಸ್ ನೋಡಿ ತಗೋಬೋದು. ಅಂಡರ್ ದಿಸ್ ಪ್ರೈಸ್ ನೀವು ಬೆಂಗಳೂರಲ್ಲಿ ಎಲ್ಲೇ ಹುಡುಕಿದ್ರು ಈ ರೇಟಿಗೆ ಸಿಗೋದಿಲ್ಲ. ಕಂಪ್ಯಾರಿಟಿವ್ಲಿ ಬೆಟರ್. ಇಟ್ ಈಸ್ ಡೆಫಿನೆಟ್ಲಿ ಬೆಟರ್. ಓಕೆ, ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಲೋಕಲಿಟೀಸ್ ಹೇಳೋ ಪ್ರಕಾರ ಒಂದು 20 ಸ್ಕೂಲ್ ಬಸ್ಗಳು ಬರ್ತವೆ. ಸೊ ಸ್ಕೂಲ್ ಬಸ್ಸಿಗೆ ಏನು ತೊಂದರೆ ಇಲ್ಲ. ಆಸ್ಪತ್ರೆ ಆಬ್ವಿಯಸ್ಲಿ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಇದೆ. ಸೊ ಸುತ್ತಮುತ್ತಲು ಕೆಂಗೇರಿಯಲ್ಲಿ ಹಾಸ್ಪಿಟಲ್ಸ್ಗಳು ತುಂಬ ಇದ್ದಾವೆ. ಸೊ ಹಂಗಾಗಿ ಇಟ್ ಈಸ್ ಡೆಫಿನೆಟ್ಲಿ ಗುಡ್ ಇನ್ ಟರ್ಮ್ಸ್ ಆಫ್ ಕನೆಕ್ಟಿವಿಟಿ. ನಿಮಗೆ ಹೇಗೆ ಸಿಕ್ತದೆ ಇದು? ನಾವಿಗೆ ಫಾಲೋ ಅಪ್ ಮಾಡ್ತಿದ್ವಿ BDAಯಿಂದ. BDA ಇಂಜಿನಿಯರ್ಸ್ಗಳಿಗೆ ಅವರೇ ಒಂದ್ಸರಿ ಫೋನ್ ಮಾಡಿ ಹೇಳಿದ್ರು ಮೇಳ ಇದೆ ಅಂತ. ಆ ಮೇಳದ ದಿನ ಬಂದು ಬುಕ್ ಮಾಡ್ಕೊಂಡು. ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಎಲ್ಲ ಹೆಂಗಿದೆ? ಟ್ರಾನ್ಸ್ಪೋರ್ಟ್ ಓಡಾಡಲಿಕ್ಕೆ ಟ್ರಾನ್ಸ್ಪೋರ್ಟ್ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಇಲ್ಲಿ ಬಂದಾಗ ಸಂಜಯ್ ಅಂತ ಇಲ್ಲೊಬ್ಬರು
BDA ಇಂದ ಇದ್ದಾರೆ, ಅವ್ರ ಮೂಲಕ ವಿ ಕಮ್ಯುನಿಕೇಟೆಡ್ ಆ್ಯಂಡ್ ಬುಕ್ ಮಾಡಿ ರಿಜಿಸ್ಟರ್ ಮಾಡ್ತೀವಿ. ಹೇಗಿತ್ತು ಅವ್ರ ರೆಸ್ಪಾನ್ಸ್ ಎಲ್ಲ? ಇಟ್ ವಾಸ್ ಗುಡ್, ಹಿ ಇಸ್ ವೆರಿ ರೆಸ್ಪಾನ್ಸಿಬಲ್. ಅಂದರೆ ಡೀಟೇಲ್ಸ್ ಕೊಡೋದಾಗಲಿ, ಸಜೆಸ್ಟ್ ಮಾಡೋದಾಗಲಿ. ಇನ್ಫ್ಯಾಕ್ಟ್ ನಾವು ಬಂದಾಗ ನಮ್ಗೆ ಬೇಕಾಗಿರೋ ಅಪಾರ್ಟ್ಮೆಂಟ್ ಓಪನ್ ಮಾಡಿಸಿ ಬುಕ್ ಮಾಡಿಸಿದ್ದು. ಸೊ ಇಟ್ ವಾಸ್ ಗುಡ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.